ज्ञानविद्या श्रीभगवानुवाच मया सक्तमनः पार्थ योगं युञ्जन्मदाश्रयः असंशयं समग्रं मां यथा ज्ञास्यसि तच्छृणु। श्रीभगवानुवाच मया सक्तमनः पार्थ योगं युञ्जान्मदाश्रयः असंशयं समग्रं मम यथा ज्ञानस्यसि तच्छृणु। श्रीभगवानुवाच ದೈವೋತ್ತಮ ಪರಮಪುರುಷ ಹೇಳಿದನು, ಮೈ ನನ್ನಲ್ಲಿ ಆಸಕ್ತ ಮನಸ್ಸನ್ನು ಅಸಕ್ತವಾಗಿ ಪುತ್ರಿಯ ಕುಮಾರನೇ ಯೋಗಂ ಆತ್ಮಸಾಕ್ಷಾತ್ಕಾರವು ನನ್ನ ಪ್ರಜ್ಞೆಯಲ್ಲಿ ಅಸಂಶಯಂ ಸಮಗ್ರಹಂ ಸಂಪೂರ್ಣವಾಗಿ ನನ್ನನ್ನು ಹೇಗೆ ಅದನ್ನು ಆಲಿಸಲು ಪ್ರಯತ್ನಿಸು. ನನ್ನಿಂದ ಹೆಚ್ಚುವಾದ ಮನಸ್ಸಿನಿಂದ ನಿನ್ನ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿ ಸಂಶಯವಿಲ್ಲದಂತೆಯೇ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನು ಕೇಳೋ. ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಕೃಷ್ಣ ಪ್ರಜ್ಞೆಯ ಸ್ವರೂಪವನ್ನು ಸಂಪೂರ್ಣ ವಿವರಿಸಿದೆ. ಕೃಷ್ಣನು ಎಲ್ಲ ಐಶ್ವರ್ಯಗಳನ್ನು ಪೂರ್ಣನಾದವನು. ಇಂಥ ಐಶ್ವರ್ಯಗಳನ್ನು ಅವನು ಹೇಗೆ ಅಭಿವ್ಯಕ್ತಪಡಿಸುತ್ತಾನೆ ಎನ್ನುವುದನ್ನು ಇಲ್ಲಿ ವರ್ಣಿಸಿದೆ. ಅಲ್ಲದೆ ಕೃಷ್ಣನಲ್ಲಿ ಆಸಕ್ತರಾಗಿರುವ 4 ಬಗೆಯ ಭಾಗ್ಯಶಾಲಿಗಳು ಕೃಷ್ಣನಲ್ಲಿ ಯಾವಾಗಲೂ ಆಸಕ್ತಿಯನ್ನು ತಳೆಯದ 4 ಬಗೆಯ ನಿರ್ಭಾಗ್ಯರನ್ನು ನಾವು ಅಧ್ಯಾಯದಲ್ಲಿ ವರ್ಣಿಸಿದ್ದೇವೆ. ಭಗವದ್ಗೀತೆಯ ಮೊದಲನೇ 6 ಅಧ್ಯಾಯಗಳಲ್ಲಿ ಜೀವಿಯನ್ನು ಬೇರೆ ಬೇರೆ ಬಗೆಯ ಯೋಗಗಳಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ಏರಬಲ್ಲ ಭೌತಿಕವಲ್ಲದ ಆತ್ಮವೆಂದು ವರ್ಣಿಸಲಾಗಿದೆ. ಮನಸ್ಸು ಸಿರಿಯುವಾಗ ಕೃಷ್ಣನಲ್ಲಿ ನಿಲ್ಲಿಸುವುದು ಎಂದರೆ ಕೃಷ್ಣ ಪ್ರಜ್ಞೆಗೆ ಎಲ್ಲ ಯೋಗಗಳು ಅತ್ಯುತ್ತಮವನ್ನು ಎಂದು 6ನೇ ಅಧ್ಯಾಯದ ಕೊನೆಯಲ್ಲಿ ಹೇಳಿದೆ. ಮನಸ್ಸನ್ನು ಕೃಷ್ಣನಲ್ಲಿ ಕೇಂದ್ರೀಕರಿಸಿದರೆ ಮನುಷ್ಯನು ಆ ಪರಮಶಕ್ತಿಯನ್ನು ಸಂಪೂರ್ಣ ಅರಿತುಕೊಳ್ಳಬಲ್ಲನು. ಇಲ್ಲವಾದರೆ ಅರಿತುಕೊಳ್ಳಲಾರದೆ ಹೇಳಿದೆ. ನಿರಾಕಾರ ಬ್ರಹ್ಮಜ್ಯೋತಿಯು ಅಥವಾ ಅಂತರ್ಯಾಯ ಪರಮಾತ್ಮನ ಸಾಕ್ಷಾತ್ಕಾರ ಪರಮಸತ್ಯ ಸಂಪೂರ್ಣ ಅರಿವಿಲ್ಲ. ಏಕೆಂದರೆ ಅದು ಭಾವವಶವಾದುದು. ಸಂಪೂರ್ಣವಾದವರು ವೈಜ್ಞಾನಿಕವಾದ ಜ್ಞಾನವೇ ಕೃಷ್ಣ ಪ್ರಜ್ಞೆಯಲ್ಲಿರುವ ಈ ಮನುಷ್ಯನಿಗೆ ಎಲ್ಲ ಪ್ರಕಟವಾಗುತ್ತದೆ. ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ಸಂಶಯವೂ ಇಲ್ಲದೆ ಕೃಷ್ಣನ ಅಂತಿಮ ಜ್ಞಾನ ಎಂದು ಮನುಷ್ಯನಿಗೆ ಗೊತ್ತಾಗುತ್ತದೆ. ಯೋಗದ ಬೇರೆ ಬೇರೆ ಬಗೆಗಳು ಕೃಷ್ಣ ಪ್ರಜ್ಞೆಯ ಮಾರ್ಗ ಮೆಟ್ಟುಗಳು ಮಾತ್ರ. ನೇರವಾಗಿ ಕೃಷ್ಣ ಪ್ರಜ್ಞೆಯ ನಿರತನಾಗಿರುವ ಬ್ರಹ್ಮಜ್ಯೋತಿ ಮತ್ತು ಪರಮಾತ್ಮ ಸಂಪೂರ್ಣ ಅರಿವು ಪ್ರಯತ್ನವಿಲ್ಲದೆಯೇ ಆಗುತ್ತದೆ. ಕೃಷ್ಣ ಪ್ರಜ್ಞೆಯ ಯೋಗಾಭ್ಯಾಸದ ಮನುಷ್ಯನ ಎಲ್ಲವನ್ನು ಸಂಪೂರ್ಣ ತಿಳಿದುಕೊಳ್ಳಬೇಕು. ಪರಮಸತ್ಯ ಜೀವಿಗಳು ಪ್ರಕೃತಿಯ ಮತ್ತು ಸಾಧನ ಸಾಮಗ್ರಿಗಳೊಡನೆ ಅವುಗಳನ್ನು ಅಭಿವ್ಯಕ್ತಿ ಎಲ್ಲವನ್ನು ತಿಳಿದುಕೊಳ್ಳಬಹುದು. ಆದ್ದರಿಂದ 6ನೇ ಅಧ್ಯಾಯದ ಕಡೆಯ ಶ್ಲೋಕದಲ್ಲಿ ನಿರ್ದೇಶಿಸಿದಂತೆ ಯೋಗಾಭ್ಯಾಸವನ್ನು ಪ್ರಾರಂಭಿಸಬೇಕು. 9 ಬೇರೆ ಬೇರೆ ರೂಪಗಳ ನೆಗಿತ ಭಕ್ತಿ ಸೇವೆಯಿಂದ ಪರಮೋತ್ತಮವಾದ ಕೃಷ್ಣನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ. ಈ 9 ರೂಪಗಳಲ್ಲಿ ಮೊದಲನೆಯ ಮತ್ತು ಅತ್ಯಂತ ಮುಖ್ಯವಾದ ಶ್ರವಣಂ. ಆದುದರಿಂದ ಭಗವಂತನ ಅರ್ಜುನನಿಗೆ ತಶ್ರುಣಂ ಎಂದರೆ ನನ್ನಿಂದ ಕೇಳು ಎಂದು ಹೇಳುತ್ತಾನೆ. ಕೃಷ್ಣನಿಂದ ಶ್ರೇಷ್ಠನಾದ ಅಧಿಕಾರಿಯಿಂದ ಆಗುವುದರಿಂದ
ಅವನಿಂದ ಕೇಳಿದನು ಪರಿಪೂರ್ಣ ಕೃಷ್ಣ ಪ್ರಜ್ಞೆ ಮನುಷ್ಯನಾಗಲು ಅತ್ಯುತ್ತಮ ಅವಕಾಶವನ್ನು ಪಡೆಯುತ್ತಾನೆ. ಆದುದರಿಂದ ನೇರವಾಗಿ ಕೃಷ್ಣನಿಂದೆ ಅಥವಾ ಒಬ್ಬ ಪರಿಶುದ್ಧವಾದ ಕೃಷ್ಣ ಭಕ್ತನಿಂದ ತಿಳಿಯಬೇಕು. ಬರಿಯ ಪಾಂಡಿತ್ಯಪೂರ್ಣ ಶಿಕ್ಷಣ ಹೊಂದಿದ್ದ ಅಹಂಕಾರದಿಂದ ಬೀಗುವ ಭಕ್ತನಿಲ್ಲದವನು ಕಲಿಯಬಾರದು. ಶ್ರೀಮದ್ ಭಾಗವತ ದೇವತ ಪರಮಪುರುಷನು ಪರಮಸತ್ಯವಾದ ಶ್ರೀಕೃಷ್ಣನ ಅರ್ಥ ಮಾಡಿಕೊಳ್ಳುವ ವಿಧಾನವನ್ನು ಪ್ರಥಮ ಸ್ಕಂದದ 2ನೇ ಸ್ಕಂದದಲ್ಲಿ ಹೀಗೆ ವರ್ಣಿಸಲಾಗಿದೆ. ಕೃಷ್ಣನ ವಿಷಯವನ್ನು ವೇದ ಸಾಹಿತ್ಯದಿಂದ ಕೇಳುವುದು ಅಥವಾ ಭಗವದ್ಗೀತೆಯ ಮೂಲಕ ನೇರವಾಗಿ ಅವನಿಂದಲೇ ಕೇಳುವುದು ಪುಣ್ಯ ಕಾರ್ಯ. ತನ್ನ ವಿಷಯ ಕೇಳುವುದವನಿಗೆ ಎಲ್ಲ ಹೃದಯಗಳಲ್ಲಿ ನೆಲೆಸಿರುವ ಕೃಷ್ಣನು ಪರಮ ಶ್ರೀತೇಶಿಯಾದ ಸ್ನೇಹಿತನಿಗೆ ನಡೆದುಕೊಳ್ಳುತ್ತಾನೆ. ಸದಾ ಕೃಷ್ಣನ ವಿಷಯ ಕೇಳುವುದರ ವಿರತನಾದ ಭಕ್ತನನ್ನು ಪರಿಶುದ್ಧಗೊಳ್ಳುತ್ತಾನೆ. ಈ ರೀತಿಯಲ್ಲಿ ಭಕ್ತನು ತನ್ನನ್ನು ಸೂಕ್ತವಾಗಿರುವ ದಿವ್ಯ ಜ್ಞಾನವನ್ನು ಸಹಜ ರೀತಿಯಲ್ಲಿ ಬೆಳೆಸಿಕೊಳ್ಳುತ್ತಾನೆ. ಭಾಗವತದಿಂದಲೂ ಭಕ್ತರಿಂದಲೂ ಕೃಷ್ಣನ ವಿಷಯ ಇನ್ನೆಷ್ಟು ಕೇಳಿದಂತೆ ವ್ಯಕ್ತಿಯು ಭಗವಂತನ ಭಕ್ತಿಗೆ ನಿಶ್ಚಲವಾಗಿ ಉಳಿಯುತ್ತಾನೆ. ಭಕ್ತಿ ಸೇವೆಯನ್ನು ಬೆಳೆಸಿಕೊಂಡಾಗ ಮನುಷ್ಯನು ರಜೋಗುಣ ಮತ್ತು ತಮೋಗುಣದಿಂದ ಬಿಡುಗಡೆ ಹೊಂದುತ್ತಾನೆ. ಹೀಗೆ ಐಹಿಕ ಕಾಮ ಮತ್ತು ಲೋಭಗಳ ಕ್ಷಯಿಸುತ್ತಾನೆ. ಈ ಮಾಲಿನ್ಯ ತಡೆದು ಹೋದಾಗ ಭಕ್ತನು ಸಾಧಕನು ಶುದ್ಧ ಸತ್ಯಸ್ಥಿತಿಯ ಸ್ಥಿರನವಾಗುತ್ತಾನೆ. ಭಕ್ತಿ ಸೇವೆಯಿಂದ ಚೈತನ್ಯ ಪಡೆಯುತ್ತಾನೆ ಮತ್ತು ಭಗವಂತನ ವಿಜ್ಞಾನ ಪರಿಪೂರ್ಣ ತಿಳಿದುಕೊಳ್ಳುತ್ತಾನೆ. ಹೀಗೆ ಭಕ್ತಿ ಯೋಗವು ಭೌತಿಕ ವ್ಯಾಮೋಹದ ಗಂಟನ್ನು ಕತ್ತರಿಸಿ ಹಾಕುತ್ತದೆ ಮತ್ತು ಮನುಷ್ಯನು ಕೂಡ ಅಸಂಶಯ ಸಮಗ್ರ ಸ್ಥಿತಿಗೆ ಅಥವಾ ಪರಮ ಸತ್ಯನಾದ ದೇವತ ಭಗವಂತನ ಅರ್ಥ ಮಾಡಿಕೊಳ್ಳುವ ಈ ಸ್ಥಿತಿಗೆ ಬರುವುದು ಸತ್ಯವು ಸಾಧ್ಯವಾಗುತ್ತದೆ. ಆದ್ದರಿಂದ ಕೃಷ್ಣನಿಂದ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಅವನ ಭಕ್ತರಿಂದ ಶ್ರವಣ ಮಾಡುವುದೇ ಕೃಷ್ಣ ವಿಷಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸರಿ ಸಮಾನವಾದದ್ದು. ಅದು ಕಾಣಬೇಕು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಸೊ ಭಗವದ್ಜ್ಞಾನ, ಜ್ಞಾನ ವಿಜ್ಞಾನ ಯೋಗ, ಭಗವದ್ಜ್ಞಾನ, ಈ ಅಧ್ಯಾಯದ ಹೆಸರು ಜ್ಞಾನ ವಿಜ್ಞಾನ ಯೋಗ. ಸೊ ಕೃಷ್ಣ ಇದರಲ್ಲಿ ಅರ್ಜುನ್ಗೆ ಹೇಳ್ತಾ ಇದ್ದಾರೆ, ದೈವೋತ್ತಮ ಪರಮಪುರುಷನು ಹೀಗೆ ಹೇಳಿದರು. ಏನು ಹೇಳಿದ್ರು ಅಂದರೆ, ಅರ್ಜುನ, ಆಸಕ್ತವಾದ ಮನಸ್ಸಿನಿಂದ ನಿನ್ನ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೇ ತಿಳ್ಕೊಳ್ಳಬಹುದು. ಸೊ ನಿನ್ನ ಮನಸ್ಸನ್ನು ನನ್ನ ಬಳಿಕೆ ನೀನು ಚೆನ್ನಾಗಿ ಕೇಂದ್ರೀಕರಣ ಮಾಡಿಕೊಂಡ್ರೆ, ಇಲ್ಲ ಅಟ್ಯಾಚ್ಮೆಂಟ್ ಆದರೆ ನನ್ನ ಮನಸ್ಸಿಗೆ, ನನಗೆ ನೀನು ಅಟ್ಯಾಚ್ಮೆಂಟ್ ಆದರೆ ನೀನು ಖಂಡಿತವಾಗಿ ಈ ಯೋಗಾಭ್ಯಾಸನ ಯಾವುದೇ ಸಂದೇಹ ಇಲ್ಲಿದ್ರೆ ನೀನು ತಿಳ್ಕೊತೀಯ ಅಂತ ಹೇಳ್ತಾ ಇದ್ದಾರೆ. ಸಂದೇಹನೇ ಇರಲ್ಲ ಯಾವುದೂ ನನ್ನ ಬಗ್ಗೆ. ನಿನ್ನ ಮನಸ್ಸನ್ನು ನನ್ನ ಪಾದ ಪದ್ಮಗಳಿಗೆ ನೀನು ಕೇಂದ್ರೀಕರಣ ಮಾಡಿಕೊಂಡ್ರೆ, ಅಂದರೆ ನಾನು ನಾಮ ಹೇಳಿಕೊಂಡು ನನಗೆ ಸೇವೆ ಮಾಡಿಕೊಂಡಿದ್ರೆ ನೀನು ಯಾವುದೇ ಸಂಶಯ ಇದ್ದಿರ ಈ ಯೋಗಾಭ್ಯಾಸನ ತಿಳ್ಕೊತೀಯ ಅಂತ ಇದನ್ನು ನೀನು ಕೇಳಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಕೃಷ್ಣ. ಭಗವದ್ಗೀತಾ 7ನೇ ಅಧ್ಯಾಯದಲ್ಲಿ ನಾವು ನೋಡಿದ್ರೆ ಕೊನೆಯ ಶ್ಲೋಕದಲ್ಲಿ ಏನು ನೋಡಿದ್ರೆ ಅಂದರೆ, ಕೃಷ್ಣನು ಎಲ್ಲ ಕೃಷ್ಣ ಪ್ರಜ್ಞೆಯು ಸ್ವರೂಪವನ್ನು ಸಂಪೂರ್ಣವಾಗಿ ವಿವರಿಸಿದೆ. ಕೃಷ್ಣನು ಎಲ್ಲ ಐಶ್ವರ್ಯಗಳಲ್ಲಿ ಪೂರ್ಣನಾದವನು. ಇಂತಹ ಐಶ್ವರ್ಯಗಳಲ್ಲಿ ಅವನು ಹೇಗೆ
ಹೇಗೆ ಅಭಿವ್ಯಕ್ತಪಡಿಸುತ್ತಾನೆ ಎನ್ನುವುದನ್ನು ಇಲ್ಲಿ ವರ್ಣಿಸಿದೆ. ಅಲ್ಲದೆ ಕೃಷ್ಣನಲ್ಲಿ ಆಸಕ್ತರಾಗುವ 4 ಬಗೆಯ ಭಾಗ್ಯಶಾಲಿಗಳನ್ನು, ಕೃಷ್ಣನಲ್ಲಿ ಯಾವಾಗಲೂ ಆಸಕ್ತಿಯನ್ನು ತಿಳಿಯದೆ 4 ಬಗೆಯ ನಿರ್ಭಾಗ್ಯರನ್ನು ಈ ಅಧ್ಯಾಯದಲ್ಲಿ ವರ್ಣಿಸಿದೆ. ಅಂದರೆ ಇಲ್ಲಿ ಕೃಷ್ಣ 4 ವರ್ಗದವರು ಭಗವಂತನಿಗೆ ಶರಣಾಗತಿ ಆಗ್ತಾರೆ. ಇನ್ನು 4 ವರ್ಗದವರು ಭಗವಂತನಿಗೆ ದುರಾದೃಷ್ಟವಂತ ಅವ್ರಿಗೆ ಶರಣಾಗತಿ ಆಗಲ್ಲ. ಅದ್ರ ಬಗ್ಗೆ ಇದರಲ್ಲಿ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಭಗವದ್ಗೀತಾ ಮೊದಲನೆಯ 6 ಅಧ್ಯಾಯಗಳಲ್ಲಿ ಜೀವಿಯನ್ನು ಬೇರೆ ಬೇರೆ ಬಗೆಯ ಯೋಗಗಳಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ಏರಬಲ್ಲ ಭೌತಿಕವಲ್ಲದೆ ಆತ್ಮವೊಂದು ವರ್ಣಿಸಿದೆ. ಮನಸ್ಸನ್ನು ಸ್ಥಿರವಾಗಿ ಕೃಷ್ಣನಲ್ಲಿ ನಿಲ್ಲಿಸುವುದು ಎಂದರೆ ಕೃಷ್ಣ ಪ್ರಜ್ಞೆಯ ಎಲ್ಲ ಯೋಗಗಳಲ್ಲಿ ಅತ್ಯುನ್ನತವಾದದ್ದು ಎಂದು 6ನೇ ಅಧ್ಯಾಯ ಕೊನೆಯಲ್ಲಿ ಹೇಳಿದೆ. ಸೊ ಮೊದಲನೇ 6 ಅಧ್ಯಾಯದಲ್ಲಿ ಕೃಷ್ಣ ಏನು ಮಾಡ್ತಾರೆ ಅಂದರೆ ಆತ್ಮದ ಬಗ್ಗೆ ಹೇಳ್ಕೊಂಡು, ದೇಹದ ಬಗ್ಗೆನೂ ಹೇಳ್ಕೊಂಡು, ಆತ್ಮ ಶಾಶ್ವತವಾದದ್ದು, ದೇಹ ಒಂದು ತಾತ್ಕಾಲಿಕವಾದದ್ದು, ಇದೆಲ್ಲ ಹೇಳ್ಕೊಂಡು ಹಂಗೆ ಬಂದು ಕರ್ಮಯೋಗ ಬಗ್ಗೆ ಹೇಳ್ತಾರೆ, ಜ್ಞಾನಯೋಗ ಬಗ್ಗೆ ಹೇಳ್ತಾರೆ, ಅಷ್ಟಾಂಗ ಯೋಗ ಬಗ್ಗೆ ಹೇಳ್ತಾರೆ. ಅಂದರೆ ಒಂದು ಏಣಿಗೆ ಹೆಂಗೆ ಕೆಳಗಡೆ ಸ್ಟೆಪ್ ಬೈ ಸ್ಟೆಪ್ ಮೆಟ್ಲು ಹೆಂಗೆ ಇರುತ್ತೋ ಆ ಥರ ಒಂದೇ ಸಲ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಕೃಷ್ಣ ಅರ್ಜುನ್ಗೆ, ಅಂದರೆ ನಮ್ಗೆ ಹೇಳೋದಕ್ಕೆ ಅರ್ಜುನ ಇಟ್ಕೊಂಡು ನಮಗೆ ಹೇಳ್ತಾ ಇದ್ದಾರೆ. ಉದಾಹರಣೆ ಅರ್ಜುನ ಅಲ್ಲಿ ಏನು ಒಂದು ಇನ್ಸ್ಟ್ರೂಮೆಂಟಾಗಿ ಇಟ್ಕೊಂಡಿದ್ದಾರೆ. ಅರ್ಜುನ ಒಂದು ಇನ್ಸ್ಟ್ರೂಮೆಂಟಾಗಿ ಇಟ್ಕೊಂಡು ನಮಗೆ ಹೇಳಬೇಕು ಪಾಠ, ಅದಕ್ಕೆ ಅರ್ಜುನ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಯಾರನ್ನೋ ಒಬ್ರು ಇಟ್ಕೊಂಡು ಹೇಳ್ಬೇಕಲ್ಲ, ಅದಕ್ಕೆ ಅರ್ಜುನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಕರ್ಮಯೋಗ ಆಗಲಿ, ಜ್ಞಾನಯೋಗ ಆಗಲಿ, ಅಷ್ಟಾಂಗ ಯೋಗ ಆಗಲಿ, ಯಾವುದೇ ಯೋಗದಲ್ಲಿ ನೀನು ಭಗವಂತನ ಪಡಿಬೇಕಾದ್ರೆ ಸುತ್ತಮುತ್ತ ನೀನು ಬರಬೇಕಾಗತ್ತೆ. ಅದಕ್ಕೆ ಡೈರೆಕ್ಟಾಗಿ ಭಕ್ತಿಯೋಗ ಮಾಡೋದ್ರಿಂದ ನೀನು ಸರಳವಾಗಿ ಬೇಗ ಭಗವಂತನ ಸೇರ್ಕೊತೀಯ ಅಂತ ಹೇಳ್ತಾ ಇದ್ದಾರೆ. ಸಿಂಪಲಾಗಿ ಸರಳವಾಗಿ ಹೇಳ್ಬೇಕು. ಸೊ 4 ವರ್ಗಗಳ ಅವರು ಯಾರು ಅಂದರೆ, ಒಬ್ಬರು ಭೌತಿಕ ಪ್ರಪಂಚದಲ್ಲಿ ತುಂಬ ನಿರಕ್ತರಾಗಿ ನನಗೆ ಜೀವನನೇ ಬೇಡ, ಭಗವಂತನ ನೀವು ಹೇಳ್ತಾ ಇದ್ರಲ್ಲ ಆ ಕಾಲದಲ್ಲೆಲ್ಲ ಹೇಳಿದ್ರೆ ಮನೆಗೆ ಇದು ಕಾಸಿಗೆ ಹೋಗಿ ಹೊರಟೋಗ್ಬಿಡ್ತಾ ಇದ್ರು ಅಂತ. ಸಂಸಾರದಲ್ಲಿ ತುಂಬ ಯಾರು ನೋಡ್ಕೊಳ್ಳೋರು, ವಯಸ್ಸಾದವರಾದರೆ ಕೆಲವರೆಲ್ಲ ನೋಡ್ಕೊಳಲ್ಲ. ಈಗ ತುಂಬ ಜಾಸ್ತಿ ಅದು ಆ ಥರ ಅವರವರು ಫಾರಿನ್ಗೆ ಹೋಗ್ಬಿಡ್ತಾರೆ, ಇಲ್ಲಾಂದರೆ ಬೇರೆ ಕಡೆ ಬಿಟ್ಬಿಡ್ತಾರೆ. ನಿನ್ನೆ ಒಂದು ಕತೆ ಹೇಳ್ತಾ ಇದ್ರು ಒಬ್ಬರು ಭಕ್ತರು, ಪಾಪ ಅವರು ಮಾತಾಜಿ ಅಣ್ಣ ತಮ್ಮದಿರು ಇಬ್ಬರು, ಇವರು ವಾರಾರ್ಗೈತಿರು ಇಬ್ಬರು. ಮಾವ ಬಂದು ಪಾಪ ಹುಷಾರಿಲ್ಲ, ಅವ್ರನ್ನ ನೋಡ್ಕೊಳ್ಳೋಕ್ಕೆ ಒಬ್ಬರು ವಾರಗೈತಿ ಸರಿಯಾಗಿ ನೋಡ್ಕೊಳ್ಳಲ್ಲ, ಇನ್ನೊಬ್ರು ವಾರಗೈತಿ ನಾನು ನೋಡ್ಕೊತೀನಿ ಬನ್ನಿ ಅಂದರೆ ಅವರು ಕೆಳಗಡೆ ಅವರೇ, ಪಾಪ ಅವ್ರ ಮೇಲೆ ಅವರೇ ಒಬ್ಬರು. ಅವ್ರನ್ನ ಇವ್ರು ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಇವರು ಡಿವೋಟಿ, ಇವರು ಚಾಂಟಿಂಗು ಜಪ ಎಲ್ಲ ಮಾಡ್ತಾರೆ, ತುಂಬ ಒಳ್ಳೆಯವರು. ಅವರು ಮೇಲೆ ಬಂದ್ಬಿಡಿ ಮಾವ ನಾನೆಲ್ಲ ನೋಡ್ಕೊತೀನಿ ಅಂದರೆ ಮೇಲೆ ಬರಲ್ಲ ಅಂತಾರೆ. ಅವ್ರು ಏನಾರು ತಪ್ಪು ತಿಳ್ಕೊತಾರೆ. ನಾನು ಮೇಲೆ ಬಂದ್ಬಿಟ್ರೆ ಇಷ್ಟು ದಿನ ಅವರೇ ಊಟ ಕೊಡ್ತಾ ಇದ್ರು, ಆದರೂ ಸರಿಯಾಗಿ ಕೊಡಲ್ಲಪ್ಪ ಅವರು. ಎಲ್ಲ ಹಳೇದು ಕೊಡೋದು, ಹಳೇದು ಬಿಸಿ ಮಾಡ್ಕೊಡೋದು, ಈ ಥರ ಆ ಥರ ಅದಕ್ಕೇನು ಮಾಡಿದ್ರು ಇವರು, ಈ ಡಿವೋಟಿ ಪಾಪ ಮಾತಾಜಿ ನೀವು ಬನ್ನಿ ನಾನೇ ನೋಡ್ಕೊತೀನಿ, ನೀವು ಮೇಲೆ ಯಾಕಂದ್ರೆ ಪಾಪ ಮಾತಾಜಿ ಒಂದೊಂದಕ್ಕೂ ಕೆಳಗಡೆ ಇಳಿಬೇಕು. 2ನೇ ಇದರಲ್ಲಿದ್ದಾರೆ, 3 ಫ್ಲೋರ್ ಕೆಳಗಡೆ ಇಳಿಬೇಕು. ಇಲ್ಲಿದ್ದಾರೆ ಅವರು, ಇದಕ್ಕೆ ಮೇಲೆ ಒಂದು ಫ್ಲೋರು, ಅದಕ್ಕೆ ಮೇಲೆ ಒಂದು ಫ್ಲೋರ್. ಅಲ್ಲಿಂದ ಕೆಳಗಡೆ ಒಂದೊಂದು ಕಾಫಿಗೂ ಬರಬೇಕು, ಟೀಗೂ ಬರಬೇಕು, ಊಟ ತಿಂಡಿ ಎಲ್ಲ ಕೊಡಬೇಕು. ಲಿಫ್ಟ್ ಇಲ್ಲ. ಸೊ ಈ ಥರ ಅವರು ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಸರಿ, ಈಗ ಅವರು ಏನು ಮಾಡ್ತಾರೆ ಪಾಪ, ಅವ್ರು ಗೊತ್ತಿಲ್ಲದ್ರೆ ಇವ್ರು ಕೊಡೋದು, ಊಟ ತಿಂಡಿ ಎಲ್ಲ ಕೊಟ್ಬಿಡೋದು. ಇನ್ನೇನು ಮಾಡ್ತಾರೆ, ಅವ್ರಿಗೆ ನೋಡಿದ್ರೆ ಇವ್ರಿಗೆ ಮಾವನಿಗೆ ಅವ್ರೇನೋ ಬೇಜಾರು ಮಾಡ್ಕೊತಾರೆ ಬೇಡ ಅಂದ್ಬಿಟ್ರೆ ಅಂತ ಅವ್ರಿಗೆ. ಇವ್ರಿಗೆ ಪಾಪ ಈ ಥರ ಕೊಡ್ತಾ ಇದ್ರಲ್ಲ ನಮ್ಮ ಮಾವನಿಗೆ, ಗಂಡನಪ್ಪ ಅಲ್ವಾ, ಎಷ್ಟೇ ಆಗಲಿ ಪಾಪ ಅವ್ರಿಗೆ ಹುಷಾರಿಲ್ಲ, ಕಾಲು ಬೇರೆ ಇದು ಹ್ಯಾಂಡಿಕ್ಯಾಪ್ಡು. ಸರಿ, ಅದಕ್ಕೇನು ಮಾಡಿದ್ರು ಪಾಪ ನೆನ್ನೆ ಕೇಳಿದ್ರು, ಅದು ಕತೆ ಕೇಳ್ಬಿಟ್ಟು ನನಗೆ ಬೇಜಾರಾಗಬೇಕು, ಏನಪ್ಪ ಹಿಂಗೆಲ್ಲ ಇದ್ದಾರೆ ಅಂತ. ಇವ್ರು ಮಾಡೋಕ್ಕೆ ಸಿದ್ಧ, ಇವ್ರು ಆವಾಗಲೂ ಮಾಡ್ತಾ ಇದ್ದಾರೆ ಪಾಪ, ಮೇಲೆಯಿಂದ ತೊಗೊಂಬಂದು ಅವ್ರಿಗೆ ಊಟ ತಿಂಡಿ ಏನೇನು ಬೇಕೋ ಎಲ್ಲ ಕೊಡ್ತಾ ಇದ್ದಾರೆ. ಅಲ್ಲ, ಈ ಥರ ಕೆಲವ್ರಿಗೆ ಇದ್ರೆ ಏನು ಮಾಡ್ತಾರೆ ಅಂದರೆ ಮನೆ ಬಿಟ್ಟು ಹೊರಟೋಗ್ಬಿಡ್ತಾರೆ. ಮನೆ ಬಿಟ್ಟು ಹೊರಟೋಗ್ಬಿಟ್ಟು ಯಾವ್ದಾರ ದೇವಸ್ಥಾನದಲ್ಲಿ ಸೇವೆ ಮಾಡ್ಕೊಂಡು ಇಟ್ಬಿಡ್ತಾರೆ. ಎಲ್ಲರೂ ಹೋಗಲ್ಲ, ಕೆಲವರು ಮಾತ್ರ ಆ ಥರ ಹೋಗ್ತಾರೆ. ಆ ಥರ ಜೀವನದಲ್ಲಿ ವಿರಕ್ತಿ ಆದವರು ಹೊರಟೋಗ್ಬಿಡ್ತಾರೆ. ಇನ್ನೂ ಕೆಲವರು
ಸಮಾಜದಲ್ಲಿ ನಾನು ಯಾವುದು ಸಾಧನೆ ಮಾಡಿಲ್ಲ, ನನಗಿನ್ನೇನು ಬೇಡ ಈ ಜನ್ಮ. ಅಲ್ಲ ಸಮಾಜದಲ್ಲಿ ನಾನೇನು ಸಾಧನೆ ಮಾಡೋಕ್ಕಾಗಲಿಲ್ಲ, ನಾನು ಇದ್ದೇನು ಪ್ರಯೋಜನ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಎಲ್ಲ ಬಿಟ್ಟು ಹೊರಟೋಗ್ಬಿಡ್ತಾರೆ, ಅವರು ಬೇರೆ ಕಡೆ ಹೊರಟೋಗ್ಬಿಡ್ತಾರೆ. ಹಾಂ, ಈ ಥರ ಒಂದೊಂದು ಕೆಲವು ಇದು ಹಲವಾರು ಜನಕ್ಕೆ ಹಲವಾರು ಕಾರಣಗಳಿರುತ್ತೆ ಮನೆ ಬಿಟ್ಟು ಹೋಗೋಕ್ಕೆ, ಜೀವನದಲ್ಲಿ ವಿರಕ್ತಿ ಆಗೋದಕ್ಕೆ. ಅವಂಥವ್ರು ಏನು ಮಾಡ್ತಾರೆ, ಹೋಗಿ ಭಗವಂತನ ಶರಣಾಗತಿ ಆಗ್ಬಿಡ್ತಾರೆ. ಇಷ್ಟು ದಿನ ನಾನು ಅನುಭವಿಸ್ಬೇಕು, ನಾನು ಎಲ್ಲ ಸಂತೋಷ ಪಡಬೇಕು, ತೃಪ್ತಿ ಪಡಬೇಕು ಅಂದ್ಕೊಂಡೆ, ಯಾವುದು ಆಗಲ್ಲ, ಕೊನೆಗೆ ನೀನೇ ಗತಿ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಅವ್ರ ಪಾದದಲ್ಲಿ ಅಂಥದ್ದು ಒಂದು ವರ್ಗ. ಇನ್ನು ಕೆಲವ್ರು ಏನು ಮಾಡ್ತಾರೆ, ತುಂಬ ಅವ್ರಿಗೆ ವಿಚಾರಣೆ ಮಾಡಬೇಕು, ಭಗವಂತನ ಬಗ್ಗೆ ತಿಳ್ಕೋಬೇಕು ಅನ್ನೋರು ಏನು ಮಾಡ್ತಾರೆ, ಭಗವಂತನ ಶರಣಾಗತಿ ಆಗ್ಬೇಕು. ಇನ್ನು ಕೆಲವರು ಭಗವಂತನ ಬಗ್ಗೆ ಅರ್ಥ ಮಾಡ್ಕೊಬೇಕು, ಜ್ಞಾನ ಸಂಪಾದಿಸ್ಬೇಕು, ಜ್ಞಾನ ಪಡಿಬೇಕು ಭಗವಂತನ ಬಗ್ಗೆ, ಅಂಥವರು ಭಗವಂತನ ಹತ್ರ ಹೋಗ್ತಾರೆ. ಇನ್ನು ಕೆಲವರು ದುಡ್ಡುಗೋಸ್ಕರ ಹೋಗ್ತಾರೆ, ನನಗೆ ಜಾಸ್ತಿ ಹೆಚ್ಚಿಗೆ ಶ್ರೀಮಂತನಾಗಬೇಕು ನಾನು, ಅದಕ್ಕೆ ಹೋಗಿ ಭಗವಂತನ ಹತ್ರ ಶರಣಾಗತಿ. ಇನ್ನು ನಾಲ್ಕು ವರ್ಗಗಳೇನು ಮಾಡ್ತಾರೆ, ಭಗವಂತನ ಶರಣಾಗತಿನೇ ಆಗಲ್ಲ ಅವ್ರು ಯಾರು ಅಂದರೆ ನರಮನುಷ್ಯರಿಗಿಂತ ಮೋಸ, ನರಮನುಷ್ಯರಿಗಿಂತ ಮೋಸ, ಅವರು ಭಗವಂತನಿಗೆ ಶರಣಾಗತಿ ಆಗಲ್ಲ. ಆಮೇಲೆ ನಾಸ್ತಿಕರು, ಭಗವಂತನ ಮೇಲೆ ನಂಬಿಕೆನೇ ಇರಲ್ಲ, ಅವರು ಭಗವಂತನಿಗೆ ಶರಣಾಗತಿ ಆಗಲ್ಲ. ಈ ಥರ ಇನ್ನೂ ಎರಡಿದೆ. ಈ ಥರ 4 ಜನ. ಆಮೇಲೆ ಮಾಯಾ ಅಪಹೃತ ಜ್ಞಾನ, ಕೆಲವು ಟೈಮಲ್ಲಿ ಏನಾಗ್ಬಿಡುತ್ತೆ, ನಮ್ಮ ಜ್ಞಾನನ ಮಾಯಾ ಕದ್ಕೊಂಡು ಹೋಗ್ಬಿಡುತ್ತೆ, ಅಂಥವರು ಶರಣಾಗತಿ ಆಗಲ್ಲ. ಈ ಥರ 4 ವರ್ಗಗಳು ಭಗವಂತನಿಗೆ ಶರಣಾಗತಿ ಆಗ್ತಾರೆ, ಇನ್ನು 4 ವರ್ಗಗಳು ಭಗವಂತನಿಗೆ ಶರಣಾಗತಿ ಆಗಲ್ಲ. ಇದ್ರ ಬಗ್ಗೆ ಈ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ ಅರ್ಜುನ್ಗೆ. ಯಾಕಂದರೆ ಕೃಷ್ಣ ದೈವೋತ್ತಮ ಪರಮಪುರುಷ ಅಂದರೆ 6 ಐಶ್ವರ್ಯಗಳು ಅವ್ರಿಗೆ ಸಂಪೂರ್ಣವಾಗಿದೆ. ಕೃಷ್ಣನಿಗೆ ಸ್ವಲ್ಪ ಮಟ್ಟಿಗೆ ಅಲ್ಲ, ನಮಗೆ ಸ್ವಲ್ಪ ಮಟ್ಟಿಗೆ ನಮಗೆ ಸಂಪೂರ್ಣ ಐಶ್ವರ್ಯ ಇದೆ. ಆ ಥರ ಏನಂದರೆ ಸೌಂದರ್ಯ ಮತ್ತು ಶಕ್ತಿ, ಮತ್ತು ವೈರಾಗ್ಯ, ಜ್ಞಾನ, ಮತ್ತು ಇದು ಸಂಪತ್ತು ಇಂಥದ್ರಲ್ಲಿ ನಮಗೆ ಏನಾಗಿದೆ ಅಂದರೆ ಸ್ವಲ್ಪ ಮಟ್ಟಿಗೆ ಇದೆ. ಅದೇ ಭಗವಂತನಿಗೆ ಸಂಪೂರ್ಣವಾಗಿ ಇದೆ. 6 ಐಶ್ವರ್ಯಗಳು ಸಂಪೂರ್ಣವಾಗಿ ಭಗವಂತನ ಹತ್ರ ಇದೆ. ಸೊ ಅದಕ್ಕೆ ಭಗವಂತ ಏನು ಹೇಳ್ತಾ ಇದ್ದಾರೆ, ಕೃಷ್ಣ ಪ್ರಜ್ಞೆಯು ಎಲ್ಲ ಯೋಗಗಳಲ್ಲಿ ಅತ್ಯುನ್ನತವಾದ ಎಂದು 6ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಮನಸ್ಸನ್ನು ಕೃಷ್ಣನಲ್ಲಿ ಕೇಂದ್ರೀಕರಿಸಿದರೆ ಮನುಷ್ಯರು ಪರಮ ಸತ್ಯವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಬಲ್ಲ. ಸೊ ನಮ್ಮ ಮನಸ್ಸನ್ನು, ಇಂದ್ರಿಯಗಳನ್ನ ಏನು ಮಾಡಬೇಕು, ಭಗವಂತನ ಒಂದು ಸೇವೆಯಲ್ಲಿ ನಾವು ಕೇಂದ್ರೀಕರಣ ಮಾಡಿಕೊಂಡ್ರೆ ಆವಾಗ ನಾವೇನು ಮಾಡ್ತೀರಿ, ಭಗವಂತ ಚೆನ್ನಾಗಿ ಅರ್ಥ ಮಾಡ್ಕೊತೀರಿ. ಅಂದರೆ ಪ್ರತಿದಿನ ಕೂತ್ಕೊಂಡು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಅದಕ್ಕೆ ಉದಾಹರಣೆಗಳೆಲ್ಲ ಹೇಳ್ಕೊಂಡು ಬೇರೆಯವ್ರಿಗೂ ಅದು ಹೇಳ್ಕೊಂಡು ನಾವು ತಿಳ್ಕೊಂಡು ನಮ್ಗೆ ಗೊತ್ತಿಲ್ಲ ಅಂದರೆ ನಮ್ಮ ಸೀನಿಯರ್ ಡಿವೋಟೀಸ್ ಹತ್ರ ನಾವು ಚರ್ಚೆ ಮಾಡಿಕೊಂಡು ಈ ಥರ ಆಗುತ್ತೆ, ಈ ಥರ ಇದೆ, ಹೆಂಗೆ ಅಂತ ಕೇಳ್ಕೊಂಡು ನಾವು ತುಂಬ ಸೀರಿಯಸ್ ಆಗಿ. ಈಗ ಒಂದು ಎಕ್ಸಾಮ್ಗೆ ಪರೀಕ್ಷೆಗೆ ಹೋಗೋ ವಿದ್ಯಾರ್ಥಿ ಏನು ಮಾಡ್ತಾನೆ, ಏನೇ ಒಂದು ಪ್ರಶ್ನೆ ಇರಲಿ ಕೂಡ ಕೇಳ್ಕೊತಾರೆ. ಅವನು ಚೆನ್ನಾಗಿ ಯಾರು ಓದ್ತಾರೆ ಅವ್ರು ಮಾಡಿರೋ ಕ್ಲಾಸಲ್ಲಿ ಅವನು ಫೋನ್ ಮಾಡಿ ಕೇಳ್ಕೊತಾರೆ, ಏನಪ್ಪ ಈ ಥರ ಇದೆ, ಹೆಂಗೆ ಸ್ವಲ್ಪ ಹೇಳ್ಕೊಡಪ್ಪ ಅಂತ ಕೇಳ್ಕೊತಾನೆ. ಯಾಕಂದರೆ ಅವನಿಗೆ ಅಷ್ಟೊಂದು ಶ್ರದ್ಧೆ ಪರೀಕ್ಷೆ ಮೇಲೆ. ಅದೇ ಥರ ಭಕ್ತನಿಗೆ ತುಂಬ ಶ್ರದ್ಧೆ ಇದ್ದರೆ ಅವನು ಕೇಳ್ಕೊತಾನೆ, ಈ ಥರ ಇದ್ದರೆ ಏನಾಗುತ್ತೆ, ಈ ಥರ ಇದ್ದರೆ ಏನಾಗುತ್ತೆ, ಯಾವ ಥರ ನಾವು ಭಕ್ತಿನಲ್ಲಿ ಮುಂದುವರಿಬೇಕಂದ್ರೆ ನಾವು ಏನೇನು ಮಾಡಬೇಕಾಗತ್ತೆ, ಇದೆಲ್ಲ ಕೇಳ್ಕೊತಾರೆ. ಸೊ ಎಂದು ಹೇಳಿದ ನಿರಾಕಾರ ಬ್ರಹ್ಮಜ್ಯೋತಿಯು ಅಥವಾ ಅಂತರ್ಯಾಮಿಯ ಪರಮಾತ್ಮನ ಸಾಕ್ಷಾತ್ಕಾರವು ಪರಮ ಸತ್ಯದ ಪರಿಪೂರ್ಣ ಅರಿವಲ್ಲ, ಏಕೆಂದರೆ ಅದು ಭಾಗಸವಾದದ್ದು. ಸಂಪೂರ್ಣವಾದ ಮತ್ತು ವೈಜ್ಞಾನಿಕವಾದ ಜ್ಞಾನವೇ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಎಲ್ಲವೂ ಪ್ರಕಟವಾಗುತ್ತೆ. ಅಂದರೆ ಇದು ಬ್ರಹ್ಮಜ್ಯೋತಿ, ನಾನು ಹೇಳ್ತಾ ಇದ್ದೀನಿ, ಬ್ರಹ್ಮಜ್ಯೋತಿ ಅದು ಸಂಪೂರ್ಣವಾದದ್ದು ಅಲ್ಲ. ಹೊರಗಡೆ ಪರಮಾತ್ಮನ ಮೇಲೆ ಧ್ಯಾನ ಮಾಡೋದು ಸಂಪೂರ್ಣವಾದಲ್ಲ. ನಿಜವಾದ ಒಂದು ಸಾಕ್ಷಾತ್ಕಾರ ಏನು ಅಂತ ಹೇಳಿದ್ರೆ ಭಗವಂತನ ಪರ್ಸನಲ್ ಆಗಿ ನಾವು ಸೇವೆ ಮಾಡೋದು. ವ್ಯಕ್ತಿಕರವಾಗಿ ಭಗವಂತ ಇದ್ದಾನೆ, ಭಗವಂತನಿಗೆ ರೂಪ ಇದೆ, ಭಗವಂತನ ರೂಪ ಇರೋದಕ್ಕೋಸ್ಕರ ನಮಗೂ ರೂಪ ಇರೋದು. ಯಾಕಂದರೆ ಅವರ ಅಂಶ ತಾನೆ ನಾವು, ಭಗವಂತನ ಅಂಶ ತಾನೆ ನಾವು. ಸೊ ಅದಕ್ಕೆ ಭಗವಂತನಿಗೆ ರೂಪ ಇದೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ಸಂಶಯವೂ ಇಲ್ಲದೆ ಕೃಷ್ಣನು ಅಂತಿಮ ಜ್ಞಾನ ಎಂದು ಮನುಷ್ಯನಿಗೆ ಗೊತ್ತಾಗುತ್ತೆ. ಅಂದರೆ ವೇದಾಂತ ಅಂತ ಹೇಳ್ತಾರೆ. ವೇದ ಅಂತ ಅಂದರೆ ವೇದದಲ್ಲಿ ಅಂತ ಅಂದರೆ ಯಾವುದು ಅಂತ ಕೊನೆಯದು ಏನು ಅಂತಂದರೆ ಭಗವಂತನ ದೈವೋತ್ತಮ ಪರಮ ಪುರುಷ ಅಂತ ತಿಳ್ಕೊಳ್ಳೋದೇ ವೇದಾಂತ ಅಂತ ಹೇಳೋದು. ವೇದಾಂತ ಮಾತಾಡ್ತಾನಪ್ಪ ಇವನು ಅಂತ ಹೇಳ್ತಾರಲ್ಲ, ಅದಕ್ಕೆ ಏನು ಅಂದರೆ ಅರ್ಥ ಎಲ್ಲ ತಿಳ್ಕೊಂಡು ಕೊನೆಗೆ ಭಗವಂತ ಅವನೇ ಉತ್ತಮವಾದವನು, ಅವನೇ ಅತ್ಯುತ್ತಮವಾದವನು, ಅವನೇ ಒಡೆಯ ಅಂತ ತಿಳ್ಕೊಳ್ಳೋದೇ
ಒಂದು ನಿಜವಾದ ಗುರಿ ಅಂತ ಹೇಳ್ತಾ ಇದ್ದಾರೆ. ಯೋಗದ ಬೇರೆ ಬೇರೆ ಭಾಗಗಳ ಕೃಷ್ಣ ಪ್ರಜ್ಞೆಯು ಮಾರ್ಗದಲ್ಲಿ ಮೆಟ್ಟುಗಳು ಏನಿಗೆ ಮೆಟ್ಲಿದೆಯಲ್ಲ ಅದು ಸ್ಟೆಪ್ಸ್. ಭಗವಂತನ ಭಕ್ತಿ ಸೇವೆಗೆ ಹೋಗೋ ದಾರಿ ಇಲ್ಲ, ಅದಲ್ಲ ಮೆಟ್ಟಿಲು. ಸೊ ನಾವೇನು ಮಾಡಿದಿರಿ, ಮೆಟ್ಲತ್ತಿರ ನಾವೇನು ಮಾಡಿದಿರಿ, ಓಪನ್ ಮಾಡ್ಬಿಟ್ಟು ಲಿಫ್ಟಲ್ಲಿ ಔಟ್ ಹೋಗ್ತೀವಿ. ಅದೇ ಕೃಷ್ಣ ಕಾನ್ಸಿಯಸ್ ದ್ರೌಪದಿಯಲ್ಲಿ ಕೊಟ್ಟಿರೋದು. ಮೆಟ್ಟತ್ತೆ ಅವಶ್ಯಕತೆನೇ ಇಲ್ಲ, ನಾವು ಡೈರೆಕ್ಟ್ ಭಕ್ತಿ ಸೇವೆ ಕೊಟ್ಟೋಗ್ತೀವಿ. ಇವರು 5ನೇ ಹಂತ ಹತ್ತಬೇಕು ಅಂದರೆ ಮೆಟ್ಟಿಲು ಹತ್ತಬೇಕು, ಒಂದೊಂದೇ ಮೆಟ್ಟು ಹತ್ಕೊಂಡೇ ಬರಬೇಕು. ಅದೇ ನೀವು ಕೇಳಿದ್ರೆ ಲಿಫ್ಟ್ ಇಲ್ಲ ಅಂತ ಕೇಳಿದ್ರೆ, ಲಿಫ್ಟ್ ಇದ್ರೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸಲ್ಲ ಭಕ್ತಿ ಸೇವೆ ಅನ್ನೋದು ಲಿಫ್ಟ್ ಥರ ನಮಗೆ ಡೈರೆಕ್ಟ್ ಭಗವಂತನ ಹೋಗೋದಕ್ಕೆ ಏನೇನು ದಾರಿನೋ ಎಲ್ಲ ದಾರಿನೋ ಭಕ್ತಿ ಯೋಗದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯ ಯೋಗಾಭ್ಯಾಸದಿಂದ ಮನುಷ್ಯರು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಈಗ ನೋಡಿ, ಎಷ್ಟೋ ವಿಷಯಗಳು ನಾವು ತಿಳ್ಕೊಬೋದು ಕೃಷ್ಣ ಪ್ರಜ್ಞೆಯಲ್ಲಿ ಇರೋದ್ರಿಂದ. ತುಂಬ ವಿಷಯಗಳು ಪ್ರಕೃತಿಯಾಗಿ, ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ, ಈ ಭೌತಿಕ ಪ್ರಪಂಚ ಹೆಂಗೆ ಸೃಷ್ಟಿ ಮಾಡ್ತಾ ಇದ್ದಾರೆ, ಹೆಂಗೆ ಭಗವಂತ ಇದನ್ನು ಮೈಂಟೈನ್ ಮಾಡ್ತಾ ಇದ್ದಾರೆ ನೋಡಿ. ಈಗ ಇದು ಹೆಂಗೆ ಇದು ಭಗವಂತ ಹೆಂಗೆ ಮೈಂಟೈನ್ ಮಾಡ್ತಾ ಇದ್ದಾರೆ ಅಂದರೆ, ನಿಯಂತ್ರಣ ಮಾಡ್ತಾವ್ರೆ ಅಂದರೆ, ಇವಾಗ ಸಮ್ಮರ್ ಬಂತು, ಬೇಸಿಗೆ ಕಾಲ, ಅದಾಗಿದ ತಕ್ಷಣ ನೆಕ್ಸ್ಟ್ ಮಳೆಗಾಲ. ಆಗಸ್ಟಿಗೆ ಬರ್ತಾ ಮಳೆಗಾಲ, ಆಗಸ್ಟಿಗೆ ಬರುತ್ತಲ್ಲ, ಜುಲೈ ಆಗಸ್ಟ್ ಮಳೆಗಾಲ ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ವಾ. ನವಂಬರ್ ಡಿಸೆಂಬರ್ ಸ್ಟಾರ್ಟ್ ಆದರೆ ಚಳಿಗಾಲ, ಹಂಗೆ ಮತ್ತೆ ಬೇಸಿಗೆ ಕಾಲ. ಯಾರು ಏನೋ ಮಿಷಿನ್ಗೆ ಹೋಗ್ಬಿಟ್ಟು ಸ್ವಿಚ್ ಹಾಕ್ಬಿಟ್ಟು ಅಪ್ಪ ಬಿಸಿಲು ಬರಬೇಕು, ಚಳಿ ಬರಬೇಕು, AC ಹಾಕೋದೆಲ್ಲ ಏನು ಅವಶ್ಯಕತೆ ಇಲ್ಲ, ತಾನಾಗಿ ಅದೇ ಹೋಗ್ತಾನೆ ಇದೆ, ತಾನಾಗಿ ಅದು ಬರ್ತಾನೆ ಇದೆ. ಅದೇ ಮರದಲ್ಲಿ ನೋಡಿ, ಒಂದು ಬೀಜ ಹಾಕಿದ್ರೆ ಮರ ಅದೇ ಬೆಳೀತಾ ಇದೆ, ರೆಂಬುಗಳು ಬರುತ್ತೆ, ಕಾಯಿ ಬರುತ್ತೆ, ಹೂವು ಬರುತ್ತೆ, ಹಣ್ಣು ಬರುತ್ತೆ, ಎಲ್ಲ ಅದಕ್ಕದೇ ಬೆಳೀತಾ ಇರುತ್ತೆ. ಪ್ರಕೃತಿಯಿಂದನೇ ಬೆಳೀತಾ ಇದೆ. ಯಾರು ಎಷ್ಟೋ ಗಿಡಗಳು ಅದೇ ತಾನಾಗಿ ಬೆಳೀತಾ ಇರುತ್ತೆ, ತಾನಾಗಿ ಬೆಳೀತಾನೆ ಇರುತ್ತೆ. ಎಷ್ಟೋ ದೊಡ್ಡ ದೊಡ್ಡ ಮರಗಳು ಬೆಳೆದು ಬಿಡ್ತದೆ, ಯಾರು ಏನು ಇದು ಮಾಡಲ್ಲ, ತಾನಾಗೆ. ಅಲ್ಲಿ ಮರ ರಾಮದೇವ್ರ ಗುಡಿದು ಧನಂಸೋರಿಂದ ಆಚೆ ಕಡೆ ಹೋಗ್ಬೇಕು, ಹೌದು ಬೇರುಗಳು, ಅದು ಬೇರೆ ಕಂಡಿಡಿಯಕ್ಕಾಗಲ್ಲ. ಅದರದ್ದು ಅರಳಿ ಮರದ್ದು ಎಲ್ಲಿ ಬೇರಿದ್ದಾರೆ ನಾವು ಕಂಡಿಡಿಯೋಕೆ ಆಗಲ್ಲ. ಕೊನೆಯಲ್ಲಿ ಇದೆಲ್ಲಿ ಅಂತಾನೆ ಗೊತ್ತಿಲ್ಲ ಅದಕ್ಕೆ, ಅಷ್ಟು ಬೇರೆ ಅರಳಿ ಗಿಡ. ಹೌದು, ಇಲ್ಲಿರತ್ತಾನೆ ರಚ್ಚೆ ಹತ್ರ ಇರುತ್ತೆ. ಎಷ್ಟೋ ವರ್ಷದಿಂದ ಅದು ಹೊಡಿಬಾರ್ದು, ಅದು ಹೌದು. ಒಂದ್ಸಲ ಏನೋ ಬಿದ್ದೋಗಿತ್ತಲ್ಲ, ರಂಬೆಗಳು ಮಾತ್ರ ಬಿದ್ದೋಗ್ಬಿಡುತ್ತೆ. ಸೊ ಅದರಿಂದ 6ನೇ ಅಧ್ಯಾಯದ ಕಡೆಯ ಶ್ಲೋಕದಲ್ಲಿ ನಿರ್ಧರಿಸಿದಂತೆ ಯೋಗಾಭ್ಯಾಸವನ್ನು ಪ್ರಾರಂಭಿಸಬೇಕು. 9 ಬೇರೆ ಬೇರೆ ರೂಪಗಳ ನಿಗದಿತ ಭಕ್ತಿ ಸೇವೆಯಿಂದ ಪರಮ ಪ್ರಭುವಾದ ಕೃಷ್ಣನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದು ಸಾಧ್ಯವಾಗುತ್ತೆ. ಈ 9 ರೂಪಗಳಲ್ಲಿ ಮೊದಲನೆಯ ಮತ್ತು ಅತ್ಯಂತ ಮುಖ್ಯವಾದದ್ದು ಶ್ರವಣವು. ಆದುದರಿಂದ ಭಗವಂತನು ಅರ್ಜುನನಿಗೆ ತತ್ಶೃಣು ಎಂದರೆ ನನ್ನಿಂದ ಕೇಳು ಎಂದು ಹೇಳುತ್ತಾನೆ. ಕೃಷ್ಣನಿಂದ ಶ್ರೇಷ್ಠನಾದ ಅಧಿಕಾರಿ ಇಲ್ಲ, ಕೃಷ್ಣನಿಗಿಂತ ಶ್ರೇಷ್ಠನಾದ ಅಧಿಕಾರಿ ಇಲ್ಲ. ಆದ್ದರಿಂದ ಅವನಿಂದ ಕೇಳಿದವನು ಪರಿಪೂರ್ಣ ಕೃಷ್ಣ ಪ್ರಜ್ಞೆಯ ಮನುಷ್ಯನಾಗಲು ಅತ್ಯುತ್ತಮ ಅವಕಾಶವಾಗಲು ಪಡಿತಾನೆ. 9 ವಿಧವಾದ ಭಕ್ತಿ ಸೇವೆಗಳಿವೆ. ಶ್ರವಣಮು, ಕೀರ್ತನಮು, ಸ್ಮರಣಮು, ವಂದನಮು, ದಾಸ್ಯಮು, ಸಾಕ್ಯಮು, ಆತ್ಮನಿವೇದನ ಅಂತ 9 ವಿಧವಾದ ಸೇವೆಗಳಿದೆ. ಅರ್ಚನಂ ಇದೆಲ್ಲ. ಸೊ ಈ 9 ವಿಧಾನದಲ್ಲಿ ತುಂಬ ಅತ್ಯುತ್ತಮವಾದದ್ದು ಯಾವುದು? ಶ್ರವಣ. ನನ್ನಿಂದ ಕೇಳು ಅಂತ ಹೇಳ್ತಾರೆ ಕೃಷ್ಣ. ನಮಗೆಲ್ಲ ಅರ್ಜುನಿಗೆ ಹೇಳ್ತಾ ಇರೋದು ಅದೇ. ನಾವೇನು ಮಾಡಬೇಕು? ಕೃಷ್ಣನಿಂದ ನಾವು ಕೇಳಬೇಕು. ನಾನು ಭಗವದ್ಗೀತೆ ಆಲ್ರೆಡಿ ಬರೆದ್ಬಿಟ್ಟು ಹೋಗಿದ್ದೀನಪ್ಪ, ನೀವು ಕೇಳ್ರಿ, ಓದ್ಬಿಟ್ಟು ಕೇಳ್ಕೊಳ್ಳಿ ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಕೃಷ್ಣ. ಅದರಲ್ಲಿ ಶ್ರವಣ ತುಂಬ ಇಂಪಾರ್ಟೆಂಟ್. ಯಾರೊಬ್ಬರು ಶ್ರವಣ ಮಾಡ್ತಾರೋ ಹಾಗೇನಾಗುತ್ತೆ ಅಂತ ಹೇಳಿದ್ರೆ ಭಗವಂತನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೋದು. ಯಾಕಂದರೆ ಕೃಷ್ಣನೇ ಅಧಿಕಾರಿ ಎಲ್ಲದಕ್ಕೂ. ಪರಿಪೂರ್ಣವಾದ ಅಧಿಕಾರಿ ಯಾರು ಅಂದರೆ ಕೃಷ್ಣನೇ. ಅವರಿಂದ ಕೇಳೋದ್ರಿಂದ ಬೇರೆ ಯಾರ ಹತ್ರನೂ ಕೇಳೋ ಅವಶ್ಯಕತೆ ನಾವಿಲ್ಲ ಅಂತ ಹೇಳ್ತಾ ಇದ್ದೀವಿ. ನೇರವಾಗಿ ಕೃಷ್ಣನಿಂದ ಅಥವಾ ಪರಿಶುದ್ಧ ಕೃಷ್ಣ ತಿಳಿಯಬೇಕು. ಹಂಗೆ ಕೃಷ್ಣನ ಹತ್ರ ನಾವು ಸೀದಾ ನಾವು ಭಗವಂತನ ನೋಡೋಷ್ಟು ಯೋಗ್ಯತೆ ನಮಗಿಲ್ಲ, ಅಂಥ ಜ್ಞಾನನೂ ನಮಗಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಅವ್ರ ಭಕ್ತರಿಂದ ನಾವು ಕೇಳ್ತೀವಿ. ಅವ್ರು ಶುದ್ಧ ಭಕ್ತರು, ಅವ್ರೇನು ಮಾಡ್ತಾರೆ? ಅರ್ಥ ಮಾಡ್ಕೊಂಡಿರ್ತಾರೆ. ಕೃಷ್ಣನ ಗುರು ಪರಂಪರೆಯಿಂದ ಕೃಷ್ಣನ ಅರ್ಥ ಮಾಡ್ಕೊಂಡಿರ್ತಾರೆ. ಅರ್ಥ ಮಾಡಿಕೊಂಡು ಅವರು ಅಭ್ಯಾಸ ಮಾಡಿಕೊಂಡು ಅದನ್ನು ಅವರ ಜೀವನದಲ್ಲಿ ಅದನ್ನು ಅಳವಡಿಸ್ಕೊತಾ ಇರ್ತಾರೆ. ಅಂಥವ್ರ ಹತ್ರ ನಾವು ಕೇಳಬೇಕು ಅಂತ ಹೇಳ್ತಾರೆ. ಶ್ರೀಮದ್ ಭಾಗವತಮಲ್ಲಿ 4, 1, 2, 3, 4, 5 ಶ್ಲೋಕ ಹೇಳಿದ್ದಾರೆ. ಈ 5 ಶ್ಲೋಕ ಶ್ರವಣ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಈ 5 ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಕೃಷ್ಣನ ವಿಷಯವನ್ನು ವೇದ ಸಾಹಿತ್ಯದಿಂದ ಕೇಳುವುದು ಅಥವಾ ಭಗವದ್ಗೀತೆಯ ಮೂಲಕ ನೇರವಾಗಿ ಅವನಿಂದಲೇ ಕೇಳುವುದು ಪುಣ್ಯ ಕಾರ್ಯ.
ತನ್ನ ವಿಷಯ ಕೇಳುವವನಿಗೆ ಎಲ್ಲರ ಹೃದಯಗಳಲ್ಲಿ ನೆಲೆಸಿರುವ ಶ್ರೀಕೃಷ್ಣನು ಪರಮ ಹಿತೈಷಿಯಾದ ಸ್ನೇಹಿತನಾಗಿ ನಡೆದುಕೊಳ್ಳುತ್ತಾನೆ. ಇಲ್ಲಿ ಹೇಳ್ತಾ ಇದ್ದಾರೆ, ಯಾರು ಕೃಷ್ಣನಿಂದ ವೇದ ಸಾಹಿತ್ಯನ ಯಾರು ಕೃಷ್ಣನಿಂದ ಕೇಳ್ತಾರೋ, ಕೃಷ್ಣನಿಂದ ಕೇಳ್ತಾರೆ ಅಂದರೆ ಭಗವದ್ಗೀತೆಯಿಂದ ಕೇಳ್ತಾರೆ, ಭಗವದ್ಗೀತೆಯಿಂದ ಭಾಗವತದಿಂದ ಕೇಳ್ತಾರಲ್ಲ ಅವ್ರಿಗೆ ಅವನಿಂದಲೇ ಕೇಳುವುದು ಪುಣ್ಯ ಕಾರ್ಯ ಅಂತ ಹೇಳ್ತಾರೆ. ಅದಕ್ಕಿಂತ ಪುಣ್ಯ ಕಾರ್ಯ ಬೇರೆ ಯಾವುದಿಲ್ಲ ಅಂತ ಹೇಳ್ತಾರೆ. ಸೊ ಭಗವಂತನಿಂದ ಸೀದಾ ಭಗವದ್ಗೀತಾ ಭಾಗವತಮಿಂದ ಕೇಳೋದ್ರಿಂದ ನಮಗೆ ಪುಣ್ಯ ಕಾರ್ಯ ಆಗುತ್ತೆ ಅಂತ ಹೇಳ್ತಾರೆ. ಕೇಳುವುದು ಪುಣ್ಯ ಕಾರ್ಯ. ತನ್ನ ವಿಷಯ ಕೇಳುವವನಿಗೆ ಎಲ್ಲರ ಹೃದಯದಲ್ಲಿ ನೆಲೆಸಿರುವ ಶ್ರೀಕೃಷ್ಣನು ಪರಮ ಹಿತೈಷಿಯಾದಿ ಸ್ನೇಹಿತವಾಗಿ ನಡೆದುಕೊಳ್ತಾನೆ. ಯಾರೆಲ್ಲ ಭಗವಂತನಿಂದ ಕೇಳ್ತಾರೋ, ಭಕ್ತರಿಂದ ಕೇಳ್ತಾರೋ ಅವ್ರಿಗೆ ಭಗವಂತ ಏನು ಮಾಡ್ತಾನೆ, ಅವ್ರಿಗೆ ಹೃದಯದಿಂದ ಪರಮಾತ್ಮ ಇರ್ತಾನಲ್ಲ ಅವ್ರಿಗೇನು ಮಾಡ್ತಾನೆ, ಗೈಡ್ ಮಾಡ್ತಾ ಇರ್ತಾನೆ. ನೀನು ಈ ಥರ ಮಾಡು, ಈ ಥರ ಮಾಡು, ಇದು ತಪ್ಪು, ಇದು ಕರೆಕ್ಟು, ಈ ಥರ ಭಕ್ತಿ ಸೇವೆ ಮಾಡು, ಆ ಥರ ಭಕ್ತಿ ಸೇವೆ ಮಾಡು ಅಂತೇಳಿ ಅವ್ನು ಸ್ನೇಹಿತನಾಗಿ ನಡ್ಕೊಳ್ತಾನೆ. ಯಾರೋ ಕೃಷ್ಣನೇ ನಡ್ಕೊಳ್ತಾನಂತೆ. ಚೇತ ಗುರು ಅಂತ ಹೇಳ್ತಾರೆ ಅದಕ್ಕೆ. ಚೇತ ಗುರುವಾಗಿ ಅವ್ರು ನಮ್ಗೆ ಗೈಡ್ ಮಾಡ್ತಾ ಇರ್ತಾರೆ ಕೃಷ್ಣ ಪರಮಾತ್ಮ ರೂಪದಲ್ಲಿ. ಸದಾ ಕೃಷ್ಣನ ವಿಷಯ ಕೇಳುವುದರಲ್ಲಿ ನಿರತನಾದ ಭಕ್ತನನ್ನು ಪರಿಶುದ್ಧಗೊಳಿಸುತ್ತಾನೆ. ಯಾವಾಗಲೂ ಭಗವಂತನ ಬಗ್ಗೆ ಕೇಳ್ತಾನೆ ಇರೋದು. ಕೇರಳನಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಒಬ್ಬ ಭಕ್ತ ಇದ್ದ. ಅವನ ಹೆಸರು ತುಂಬ ಚೆನ್ನಾಗಿದೆ, ಮರ್ತೋಗ್ಬಿಟ್ಟೆ. ಅವನು ಯಾವಾಗಲೂ ಭಾಗವತಂ ಓದ್ಬಿಟ್ಟು ಶಿವನ ದೇವಸ್ಥಾನದಲ್ಲಿ ಭಾಗವತಂನ ಓದ್ಬಿಟ್ಟು ಆಮೇಲೆ ಬರೋದು ಯಾವಾಗಲೂ. ಇದನ್ನು ಎಲ್ಲರೂ ಅವನು ಓದ್ತಾನೆ, ಅವ್ನ ಕ್ಲಾಸ್ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾ ಇರ್ತಾರೆ. ಆ ಊರಲ್ಲಿರೋರು ಎಲ್ಲರೂ ಬಂದು ಅಷ್ಟು ಚೆನ್ನಾಗಿ ಹೇಳ್ತಾನಂತೆ ಭಾಗವತಂ. ಅವನು ಅಷ್ಟು ಚೆನ್ನಾಗಿ ಅವ್ನು ಶ್ರವಣ ಮಾಡೋಕ್ಕೆ ಬರ್ತಾನಂತೆ. ಅವ್ನು ಬರ್ತಾನೆ ಅಂದರೆ ಎಲ್ಲರೂ ಬಂದ್ಬಿಡ್ತಾರಂತೆ. ಅಷ್ಟು ಸುಂದರವಾಗಿ ಹೇಳ್ತಾನೆ ಅವನು. ಭಗವಂತನೇ ಇಳಿದು ಬರಬೇಕು, ಅಷ್ಟು ಚೆನ್ನಾಗಿ ಹೇಳ್ತಾನೆ ಅವನು ಆ ಭಕ್ತ. ಸರಿ, ಒಂದಿನ ಏನಾಯಿತು, ಆ ದೇವಸ್ಥಾನ ಕೆಲವು ದಿನಗಳಲ್ಲಿ ಮಾತ್ರನೇ ಓಪನ್ ಆಗೋದು, ಬೇರೆ ದಿನಗಳಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ಆ ಕೊನೆಯ ದಿನ ಕ್ಲೋಸ್ ಮಾಡೋ ಸಮಯದಲ್ಲಿ ಅದಕ್ಕೆ ಹಿಂದಿನ 2 ದಿನದಲ್ಲಿ ಅವನು ಓದ್ಬಿಟ್ಟು ಹೋಗಿದ್ದಾನೆ ಭಾಗವತಂ. ಓದ್ಬಿಟ್ಟು ಅಲ್ಲಿ ಈ ಥರ ಬುಕ್ ಮಾರ್ಕ್ ಇದೆ ಭಾಗವತಮಲ್ಲಿ, ಅದನ್ನ ಇಟ್ಬಿಟ್ಟು ಹೋಗಿದ್ದಾನೆ. ಅದು ಏನಂದರೆ ಕೃಷ್ಣ ರುಕ್ಮಿಣಿ ಸಂದೇಶದ ಬಗ್ಗೆ ಏನೋ ಹೇಳ್ತಾ ಇರ್ತಾನೆ. ಸರಿ, ಅದು ಕೇಳ್ಬಿಟ್ಟು ಅದು ಅವನು ಹೇಳಿದ್ಮೇಲೆ ಅವನು ಹೊಟ್ಟೋದ್ಮೇಲೆ ಪಾರ್ವತಿ ಶಿವನ್ ಕೇಳ್ತಾರಂತೆ, ನೀವು ಓದಿ ಭಾಗವತಂನ ನಾನು ಕೇಳ್ತೀನಿ ಅಂತ ಕೇಳ್ತಾ ಇರುವಾಗ, ಸರಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಶಿವ ಹೇಳ್ತಾ ಇರ್ತಾರೆ. ಶಿವ ಯಾವಾಗಲೂ ಭಗವದ್ಗೀತಾ ಭಾಗವತಮ್ಮು ಇದೆಲ್ಲ ಗೀತಾ ಮಹಾತ್ಮ್ಯಮ್ಮು ಇದೆಲ್ಲ ಉಪದೇಶ ಮಾಡ್ತಾ ಇರ್ತಾರೆ ಪಾರ್ವತಿ. ಹೌದು. ಸೊ ಪಾರ್ವತಿಗೆ ಹೇಳ್ತಾರೆ ಶಿವ, ಪಾರ್ವತಿ ಕೇಳ್ತಾರೆ, ಶಿವ ಭಾಗವತಂ ಬಗ್ಗೆ ಹೇಳ್ತಾರೆ, ಕೃಷ್ಣನ ಬಗ್ಗೆ ಭಗವದ್ಗೀತಾ ಬಗ್ಗೆ ಹೇಳ್ತಾರೆ. ಅದು ಹೇಳ್ತಾ ಇರುವಾಗ ಶಿವನ ಹೇಳಿದಾದ್ಮೇಲೆ ಶಿವ ಕೇಳ್ತಾರಂತೆ ಇವ್ರನ್ನ ಪಾರ್ವತಿ ದೇವಿನ, ನಾನು ಹೇಳಿದ್ದಿಲ್ಲ ನಿನ್ಗೆ ಅರ್ಥ ಆಯ್ತಾ, ಚೆನ್ನಾಗಿತ್ತಾ ಅಂತ ಹೇಳ್ತಾರಂತೆ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರಂತೆ. ಆದರೆ ತುಂಬ ಚೆನ್ನಾಗಿ ಹೇಳಿದ್ದೀರಾ, ಆದರೆ ನಿಮ್ಮ ಭಕ್ತನಿದ್ದಾನಲ್ಲ, ನಿಮ್ಮ ದೇವಸ್ಥಾನಕ್ಕೆ ಬರ್ತಾನಲ್ಲ, ಅದರಿಗಿಂತ ಚೆನ್ನಾಗಿ ಅದು ಇನ್ನು ನಿಮಗಿಂತ ಚೆನ್ನಾಗಿ ಹೇಳ್ತಾರೆ ಅವರು ಅಂತ. ತುಂಬ ಹಿತವಾಗಿದೆ ಅವ್ರು ಹೇಳ್ತಾ ಇರೋದು, ಚೆನ್ನಾಗಿ ಅರ್ಥವಾಗಿ ಹೇಳ್ತಾರೆ ಅವರು ಅಂತ ಹೇಳ್ತಾರೆ. ಹೌದು, ನಾನೇ ಹೇಳಬೇಕು ಅಂದ್ಕೊಂಡೆ ಅಂತ ಹೇಳ್ತಾರೆ ಅದು ಶಿವ. ಅವ್ರು ಚೆನ್ನಾಗಿ ಹೇಳ್ತಾರಂತ. ಸೊ ಮಾರನೇ ದಿನ ಭಕ್ತ ಬಂದು ನೋಡಿದ್ರೆ, ಅವನು ಸಪೋಸ್ ಎಕ್ಸಾಂಪಲ್ಗೆ 6ನೇ ಅಧ್ಯಾಯ ಅವನು ಓದ್ತಾ ಇದ್ರೆ, 6ನೇ ಅಧ್ಯಾಯ ಓದಿ 7ನೇ ಅಧ್ಯಾಯಕ್ಕೆ ಪೇಜಿಂಗ್ ಟರ್ನ್ ಮಾಡಿಬಿಟ್ಟಿರ್ತಾನೆ. ಬಂದು ನೋಡಿದ್ರೆ ಅದೇ ಅಧ್ಯಾಯದಲ್ಲಿ ಇರುತ್ತೆ. ಅವ್ರು ಯಾವುದು ಓದಿದಾರೋ ಅದನ್ನೇ ಶಿವ ಓದಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಇದು ನಾನು ಪೇಜ್ ಬದಲಾಯಿಸ್ಕೊಂಡು ನಾನು ಮಾರ್ಕ್ ಇಟ್ಟಿದ್ದೀನಿ, ಆದರೆ ನಾನು ನಿನ್ನೆ ಯಾವ ಶ್ಲೋಕ ಓದಿದ್ದೀನೋ ಆ ಶ್ಲೋಕದಲ್ಲೇ ಇದೆ ಬುಕ್ ಮಾರ್ಕು ಅಂತ ಹೇಳ್ತಾರೆ. ಅಂದರೆ ಯಾರೋ ಬಂದು ಓದಿದ್ದಾರೆ, ಯಾರೋ ಬಂದು ಕೇಳಿದ್ದಾರೆ ಅಂತ. ಸೊ ಕೇಳಬೇಕು ಅಂತ ಹೇಳಿದ್ರೆ ಪಾರ್ವತಿ ಕೂಡ ತುಂಬ ಇಷ್ಟ ಅಂತೆ. ಶ್ರವಣ ಮಾಡೋದು ಪಾರ್ವತಿಗೆ, ಶಿವಾಗೆ, ನಾರದನಿಗೆ, ಇವರಿಗೆಲ್ಲ ತುಂಬ ಇಷ್ಟ ಅಂತೆ. ಅದಕ್ಕೆ ಆ ಕಾಲದಲ್ಲಿ ದೇವಸ್ಥಾನದಲ್ಲಿ, ಹಳೆಯ ದೇವಸ್ಥಾನಗಳೆಲ್ಲ 2 ಪೀಠ ಹಾಕ್ತಾಯಿದ್ರು, ಎರಡು ಮನೆಗಳು ಹಾಕ್ಬಿಟ್ಟು ಭಾಗವತಂ ಭಗವದ್ಗೀತಾ ಹೇಳ್ತಾ ಇರುವಾಗ ಶಿವ ನಾರದ ಬಂದು ಕೂತ್ಕೊಂಡು ಕೇಳ್ತಾ ಇದ್ರಂತೆ. ಹೆಂಗೆ ರಾಮಾಯಣ ಹೇಳ್ತಾ ಇರುವಾಗ ಹನುಮ ಬಂದು ಕೂತ್ಕೊಂಡು ಕೇಳ್ತಾರೋ ಆ ಥರ ಶಿವನು ನಾರದ ಬಂದು ಕೂತ್ಕೊಂಡು ಕೇಳ್ತಾರಂತೆ. ಭಾಗವತಂ ಎಲ್ಲಿ ಉಪದೇಶ ಮಾಡ್ತಾರೋ ಆ ಜಾಗದಲ್ಲಿ ಅಲ್ಲಿ ಅವ್ರು ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಅದಕ್ಕೆ ಶ್ರವಣಂ ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಅದಕ್ಕೆ ಅಂಬರೀಷ್ ಮಹಾರಾಜ್ ಏನು ಮಾಡಿದ್ರು, ತನ್ನ ಒಂದೊಂದು ಅಂಗದಲ್ಲಿ ಒಂದೊಂದು ಸೇವೆ ಮಾಡ್ತಾಯಿದ್ರು. ಮನಸ್ಸನ್ನು ಭಗವಂತನ ಪಾದಪದ್ಮಗಳಿಗೆ ಕೇಂದ್ರೀಕರಣ ಮಾಡಿದ್ರು.
ಕಿವಿ ಇಟ್ಕೊಂಡು ಭಾಗವತ್ ಕಥಾ ಕೇಳಿದ್ರು, ಉತ್ತಮ ಶ್ಲೋಕನ ಬಗ್ಗೆ ಕೇಳಿದ್ರು, ಬಾಯಿ ಇಟ್ಕೊಂಡು ಭಗವಂತನ ಹೊಗಳಿದ್ರು, ಭಗವಂತನ ಪ್ರಸಾದ ತಗೊಂಡ್ರು, ಕೈನಲ್ಲಿ ಏನು ಮಾಡಿದ್ರು, ದೇವಸ್ಥಾನದೆಲ್ಲ ಶುದ್ಧ ಮಾಡಿದ್ರು. ಅದಾದಮೇಲೆ ಕಣ್ಣುಗಳಲ್ಲಿ ಭಗವಂತನ ರೂಪ ನೋಡಿದ್ರು, ಎಲ್ಲೆಲ್ಲಿ ವಿಷ್ಣು ಆಲಯ ಇದೆಯೋ ಅದೆಲ್ಲ ಹೋಗಿ ಭಗವಂತನ ದರ್ಶನ ಮಾಡಿಕೊಂಡ್ರು. ಕಾಳನ್ನ ಏನು ಮಾಡಿದ್ರು, ವಿಷ್ಣು ದೇವಸ್ಥಾನಗಳಿದೆಯೋ ಅಲ್ಲೆಲ್ಲ ನಡ್ಕೊಂಡು ಹೋದ್ರು. ರಾಜ ಅವರು, ಅಂಬರೀಷ್ ಮಹಾರಾಜ್ ಬಂದು ರಾಜ ಅವರು, ರಾಜ ಆದ್ರೂ ಉತ್ತಮವಾದ ಭಕ್ತನಾಗಿ ರಾಜರ್ಷನಾಗಿ ಅವರು ತನ್ನ ಜೀವನನ ಅಳವಡಿಸಿಕೊಂಡ್ರು. ಈ ರೀತಿಯಲ್ಲಿ ಭಕ್ತನು ತನ್ನಲ್ಲಿ ಸೂಕ್ತವಾಗಿರುವ ದಿವ್ಯ ಜ್ಞಾನವನ್ನು ಸಹಜ ರೀತಿಯಲ್ಲಿ ಬೆಳೆಸಿಕೊಳ್ತಾನೆ. ಈ ಥರ ಭಕ್ತರು ಏನು ಮಾಡ್ತಾರೆ, ಅವರ ಸಹಜ ರೂಪವನ್ನು ಭಗವಂತನ ಸೇವೆಗೋಸ್ಕರ ಬಳಸ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಭಾಗವತದಿಂದಲೂ ಭಕ್ತರಿಂದಲೂ ಕೃಷ್ಣನ ವಿಷಯ ಇನ್ನಷ್ಟು ಕೇಳಿದಂಥ ವ್ಯಕ್ತಿಯು ಭಗವಂತನ ಭಕ್ತಿ ಸೇವೆಯಲ್ಲಿ ನಿಶ್ಚಲವಾಗಿ ಉಳಿಯುತ್ತಾನೆ. ಸೊ ಭಕ್ತಿ ಸೇವೆಯಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ. ಯಾವಾಗ ಭಾಗವತನ ನಾವು ಡೈಲಿ ಕೇಳ್ತಾ ಇದ್ದರೆ, ಪ್ರತಿದಿನ ನಾವು ಕೇಳ್ತಾ ಇದ್ದರೆ ನಾವು ನಿಶ್ಚಲವಾಗಿ ನಾವು ಭಕ್ತಿನ ಉಳಿಸ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಸೇವೆಯನ್ನು ಬೆಳೆಸಿಕೊಂಡಾಗ ಮನುಷ್ಯನು ರಜೋಗುಣ ಮತ್ತು ತಮೋಗುಣಗಳಿಂದ ಬಿಡುಗಡೆ ಹೊಂದುತ್ತಾನೆ. ಈ ರಜೋಗುಣ ತಮೋಗುಣದಿಂದ ಬಿಡುಗಡೆ ಆಗಬೇಕು ಅಂದರೆ ಏನಂದರೆ ಭಕ್ತಿ ಸೇವೆ ಮಾಡಬೇಕು. ಭಕ್ತಿ ಸೇವೆ ಮಾಡಿದ್ರೆ ಅಲ್ಲಿಂದ ನಾವು ಬಿಡುಗಡೆ ಆಗ್ಬೋದು, ರಜೋಗುಣ ತಮೋಗುಣದಿಂದ ಬಿಡುಗಡೆ ಆಗ್ಬೋದು. ಹೀಗೆ ಐಹಿಕ ಕಾಮ ಮತ್ತು ಲೋಭಗಳ ಕ್ಷಯಿಸುತ್ತವೆ. ನಮ್ಮಲ್ಲಿ ಎಲ್ಲರಿಗೂ ಏನಿದೆ ಅಂದರೆ ಕಾಮ ಇರುತ್ತೆ, ಕಾಮ ಮತ್ತು ಲೋಭ. ಲೋಭ ಅಂದರೆ ಆಸೆ, ಏನು ಹೇಳ್ತಾರೆ ಅದು, ಪಿಕ್ನಾಸಿಯಪ್ಪ ಇವನು ಅಂತ ಹೇಳ್ತಾರಲ್ಲ, ಅದಕ್ಕೆ ಜಿಪ್ನ. ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ. ಸೊ ಆ ಥರ ಆಸೆ ಜಾಸ್ತಿ, ಇನ್ನೂ ಸಂಪಾದಿಸೋಣ, ಇನ್ನೂ ಹೋಗೋಣ, ಇನ್ನೂ ಪದವಿಗೆಲ್ಲ, ಇನ್ನೂ ದೊಡ್ಡ ಪದವಿಗೆಲ್ಲ ಅದು ಪಡೆಯೋಣ ಅನ್ನೋ ಇದು ಆಸೆ ಇರುತ್ತಲ್ಲ, ಅದು ಇರಬಾರ್ದು. ಕಾಮನೂ ಇರಬಾರ್ದು ಅಂತ ಹೇಳ್ತಾರೆ. ಅದು ಆ ರಜೋಗುಣ ತಮೋಗುಣದಿಂದ ನಾವು ಹೊರಗಡೆ ಬರ್ಬೋದು. ಭಕ್ತಿ ಸೇವೆ ಮಾಡೋದ್ರಿಂದ ಕಾಮ ಲೋಭಗಳಿಂದ ನಾವು ಹೊರಗಡೆ ಬರ್ಬೋದು. ಈ ಮಾಲಿನ್ಯಗಳು ತೊಡೆದು ಹೋದಾಗ ಸಾಧಕನು ಶುದ್ಧ ಸತ್ವಸ್ಥಿತಿಯಲ್ಲಿ ಸ್ಥಿರನಾಗುತ್ತಾನೆ. ಈ 3 ಗುಣಗಳಿಂದ ಅತೀತವಾದ ಯಾವುದು, ಶುದ್ಧ ಸತ್ವಗುಣ. ಸೊ ಭಕ್ತಿ ಸೇವೆಯಿಂದ ಏನಾಗುತ್ತಾನೆ, ಈ ಮಾಲಿನ್ಯಗಳಂದರೆ ಈ ಅನರ್ಥಗಳಿಂದ ಹೊರಗಡೆ ಬಂದ ಮೇಲೆ ಭಕ್ತ ಏನಾಗ್ತಾನೆ, ಶುದ್ಧ ಸತ್ವಗುಣ ಕೊಟ್ಟು ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸ್ಥಿರನಾಗ್ತಾನೆ ಅಂತ ಹೇಳ್ತಾರೆ. ಭಕ್ತಿ ಸೇವೆಯಿಂದ ಚೈತನ್ಯ ಪಡೆಯುತ್ತಾನೆ ಮತ್ತು ಭಗವಂತನ ವಿಜ್ಞಾನವನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ತಾನೆ. ಭಕ್ತಿ ಸೇವೆ ಮಾಡೋದ್ರಿಂದ ಏನೇನೆಲ್ಲ ಲಾಭ ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಸೇವೆ ಮಾಡೋದ್ರಿಂದ ಅವನ ಚೈತನ್ಯ, ಅವನ ಪ್ರಜ್ಞೆ ಬಂದು ಶುದ್ಧ ಆಗುತ್ತೆ, ಚೈತನ್ಯ ಪಡೆಯುತ್ತಾನೆ ಮತ್ತು ಭಗವಂತನ ವಿಜ್ಞಾನವನ್ನು, ಭಗವಂತನ ಬಗ್ಗೆ, ಆ ಭಗವಂತನ ವಿಜ್ಞಾನ ಇದೆಯಲ್ಲ, ಕೃಷ್ಣನ ಬಗ್ಗೆ ಆ ವಿಜ್ಞಾನ ಎಲ್ಲ ಪರಿಪೂರ್ಣವಾಗಿ ತಿಳ್ಕೊಳ್ತಾನೆ. ಈಗ ಭಕ್ತಿ ಯೋಗವು ಭೌತಿಕ ವ್ಯಾಮೋಹದ ಗಂಟನ್ನು ಕತ್ತರಿಸಾಕುತ್ತದೆ ಮತ್ತು ಮನುಷ್ಯನು ಕೂಡಲೇ ಅಸಂಶಯಂ ಸಮಗ್ರಹಂ ಸ್ಥಿತಿಗೆ ಅಥವಾ ಪರಮ ಸತ್ಯನಾದ ದೇವತಮ ಪರಮ ಪುರುಷನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಗೆ ಬರುವುದು ಸಾಧ್ಯವಾಗುತ್ತದೆ. ಹೃದಯ ಗ್ರಂಥಿ ಅಂತ ಹೇಳ್ತಾರೆ ಅದಕ್ಕೆ. ಈ ಹೃದಯದಲ್ಲಿ ಏನಂದರೆ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಇದೆಲ್ಲ ಹೆಂಗೆ ನಾವು ದಾರ ತಗೊಂಡು ಗಂಟುಗಳು ಹಾಕಿ ಅದನ್ನು ಒಂದು ದೊಡ್ಡ ಗಂಟು ಮಾಡ್ಬಿಡ್ತೀವಿ. ಅದನ್ನು ನಾವು ಬಿಡಿಸೋಕ್ಕಾಗಲ್ಲ. ಅದನ್ನೇನು ಮಾಡಬೇಕು, ಕತ್ತರಿಸ್ಬೇಕು. ಭಗವದ್ಗೀತಾ, ಭಾಗವತಂ ಅಂತ ಜ್ಞಾನ ಮಾಡಿ, ಅಂಥ ಜ್ಞಾನನ ಪಡ್ಕೊಂಡು ಕೇಳಿಕೊಂಡು ನಾವು ಶುದ್ಧ ಮಾಡ್ಕೊಂಡು ನಮ್ಮ ಹೃದಯನ ಅದನ್ನು ಕತ್ತರಿಸೋಕ್ಕಾಗುತ್ತೆ ಭಕ್ತಿ ಸೇವೆ ಮಾಡಿದ್ರೆ. ಇದ್ರೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಶ್ಲೋಕ ಇಲ್ಲಿ ಹೇಳ್ತಾ ಇದೆ. ಏವಂ ಪ್ರಸನ್ನ ಮನಸ್ಸು, ಇಲ್ಲಿ ಭಿದ್ಯತೆ ಹೃದಯ ಗ್ರಂಥಿ ಚಿದಂತೆ ಸರ್ವ ಸಂಶಯ ಅಂತ ಹೇಳ್ತಾರೆ. ಸೊ ಎಲ್ಲ ಸಂಶಯದಿಂದ ಯಾರಿಗೂ ಏನೂ ಡೌಟ್ ಇರಬಾರ್ದು, ಅದರಿಂದ ಬಿಡುಗಡೆ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ 2ನೇ ಶ್ಲೋಕ ಓದೋಣ. ಜ್ಞಾನಂ ತೇಹಂ ಸವಿಜ್ಞಾನಮಿದಂ ವ್ಯಕ್ತ ಮಾಶೇಷತ. ಜ್ಞಾನಂ ತೇ ಹಂಸ ವಿಜ್ಞಾನಂ, ಜ್ಞಾನಂ ತೇ ಹಂಸ ವಿಜ್ಞಾನಂ. 2ನೇದು ಇದಂ ವಕ್ಷ್ಯಾಮಿ ಅಶೇಷತಃ ಯಜ್ಞಾತ್ವ ನೇಹಾಭೂಯೋನ್ಯಾಜ್
ಯಜ್ಞಾತ್ವ ಯತ್ ಜ್ಞಾತ್ವಾ ಹಾಂ ನ ಇಹ ಯಜ್ಞಾತ್ವ ಇಹ ಭೂಯಃ ಜ್ಞಾತವ್ಯಂ ನೇಹ ಭೂಯೋ ಜ್ಞಾತ್ವಾಯಂ ಅವಶಿಷ್ಯತೆ ಜ್ಞಾನಂ ಜ್ಞಾನಂ ತೇ ತೇ ಅಹಂ ಹಂ ಸಹ ಸ ವಿಜ್ಞಾನಂ ವಿಜ್ಞಾನಂ ಇದಂ ಇದಂ ವಕ್ಷ್ಯಾಮಿ ವಕ್ಷ್ಯಾಮಿ ಅಶೇ 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 ಅಶೇಷತಃ ಅಶೇತಃ ಅಶೇಷತಃ ಯತ್ ಯತ್ ಯತ್ವಾ ಯತ್ ಜ್ಞಾತ್ವಾ ನ ಇಹ ಅನ್ಯತ್ ಭೂಯ ಅನ್ಯತ್ ಜ್ಞಾತವ್ಯಂ ಜ್ಞಾತವ್ಯಂ ವಿಷ್ಯತೆ ಅವಿಶಿಷ್ಯತೆ ಜ್ಞಾನಂ ಜ್ಞಾನಂ ಇಂದ್ರಗೋಚರ ಇಂದ್ರಗೋಚರ ಜ್ಞಾನವನ್ನು ತೇ ನಿನಗೆ ಅಹಂ ನಾನು ನಾನು ಸ ಚ ಜೊತೆಗೆ ಜೊತೆಗೆ ವಿಜ್ಞಾನಂ ವಿಜ್ಞಾನ ಆಧ್ಯಾತ್ಮಿಕ ಜ್ಞಾನದ ವಿಜಯಂ ವಿಜಯಂ ಈ ವಕ್ಷ್ಯಾಮಿ ವಕ್ಷ್ಯಾಮಿ ವಿವರಿಸುತ್ತೇನೆ ವಿವರಿಸುತ್ತೇನೆ. ಅಶೇಕ್ಷಿತಃ ಅಶೇಷಿತ ಪೂರ್ಣವಾಗಿ ಪೂರ್ಣವಾಗಿ ಯತ್ ಯತ್ ಯಾವುದನ್ನು ಯಾವುದನ್ನು ಜ್ಞಾತ್ವಾ ಜ್ಞಾತ್ವಾ ತಿಳಿದು ತಿಳಿದು ನ ನ ಇಲ್ಲ ಇಲ್ಲ ಅಹ ಇಹ ಇಹ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಪ್ರಿಯ ಪ್ರಿಯ ಮತ್ತೆ ಮತ್ತೆ ಅನ್ಯತ್ ಅನ್ಯತ್ ಏನೊಂದನ್ನು ಹೆಚ್ಚಾಗಿ ಏನಂದರೆ ಜ್ಞಾತವಯ್ಯಂ ತಿಳಿಯಬೇಕಾದುದು ಅವಿಷ್ಯತೆ ಉಳಿಯುತ್ತದೆ ಅನುವಾದ ವಿಶಿಷ್ಟ. ಭಕ್ತಿ ವೇದಾಂತ ಸಂಪಾದಕಿ ಜೈ. ಈಗ ನಾವೇನಿಗೆ ಇಂದ್ರಿಯ Full. ಗೋಚರವಾದ ಜ್ಞಾನವನ್ನು ಆತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಎಂದನ್ನು ತಿಳಿದುಕೊಂಡು ನೀನು ತಿಳಿದುಕೊಳ್ಳಬೇಕಾಗಿದ್ದು ಏನೂ ಇರುವುದಿಲ್ಲ. ಈಗ ನಾನು ನಿಮಗೆ ಗೋಚರವಾದ ಜ್ಞಾನವನ್ನು ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಏನು ತಿಳಿದುಕೊಳ್ಳಬೇಕಾಗಿದ್ದು ಏನು ಆಯ್ತಾಯ್ತು. ಸಂಪೂರ್ಣ ಜ್ಞಾನದಲ್ಲಿ ಇಂದ್ರಿಯ ಯಜ್ಞ ಪ್ರಪಂಚ ಅದರ ಹಿಂದೆ ಇರುವ ಚೇತನ ಮತ್ತು ಇವೆರಡರ ಮೂಲ ಇವುಗಳ ತಿಳುವಳಿಕೆಯು ಸೇರಿದೆ. ಇದೇ ಆಧ್ಯಾತ್ಮಿಕ ಜ್ಞಾನ. ಅರ್ಜುನನು ಕೃಷ್ಣನ ಅಂತರಂಗ ಭಕ್ತ ಮತ್ತು ಸ್ನೇಹಿತ. ಆದುದರ ಭಗವಂತನು ಮೇಲಿನ ಜ್ಞಾನ ವಿಧಾನವನ್ನು ವಿವರಿಸಲು ಬಯಸುತ್ತಾನೆ. 4ನೇ ಅಧ್ಯಾಯದ ಪ್ರಾರಂಭದಲ್ಲಿ ಭಗವಂತನು ಈ ವಿವರಣೆಯನ್ನು ಕೊಟ್ಟಿದ್ದಾನೆ. ಇದನ್ನು ಇಲ್ಲಿ ಮತ್ತೆ ದೃಢಪಡಿಸಿದೆ. ಭಗವಂತನಿಂದ ನೇರವಾಗಿ ಬಂದ ಗುರು ಶಿಷ್ಯ ಪರಂಪರೆಯಲ್ಲಿರುವ ಭಗವತ್ ಭಕ್ತರು ಮಾತ್ರ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳಬಲ್ಲ. ಆದುದರಿಂದ ಎಲ್ಲ ಕಾರಣನಾದ ಮತ್ತು ಎಲ್ಲ ಯೋಗಾಭ್ಯಾಸ ರೀತಿಗಳ ಧ್ಯಾನದ ಗುರಿಯಾದ ಎಲ್ಲ ಜ್ಞಾನದ ಮೂಲವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿಯು ಮನುಷ್ಯನಿಗೆ ಇರಬೇಕು. ಈ ಎಲ್ಲ ಕಾರಣಗಳ ಕಾರಣವು ತಿಳಿದಾಗ ತಿಳಿದುಕೊಳ್ಳಬೇಕಾದದೆಲ್ಲ ತಿಳಿಯುತ್ತದೆ ಮತ್ತು ಯಾವುದೂ ತಿಳಿಯದೆ ಉಳಿಯುವುದಿಲ್ಲ. ವೇದಗಳು ಮುಕುಂಡ ಉಪನಿವೇಶ ತಸ್ಮಿನ್ ಏ ಭಗವು ವಿಜ್ಞಾತ ಸರ್ವಂ ಇದು ವಿಜ್ಞಾತಂ ಭವತಿ ಎಂದು ಹೇಳುತ್ತವೆ. ಸೊ ಈ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅರ್ಜುನಿಗೆ ಅಂದರೆ, ಈ 2 ಬಗೆಯ ಜ್ಞಾನದ ನಿನಗೆ ಹೇಳ್ತಾ ಇದ್ದೀನಿ. ಇದು ನೀನು ತಿಳ್ಕೊಂಡಾದ್ಮೇಲೆ ಬೇರೆ ಏನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದು ಅಂದರೆ ಇಂದ್ರಿಯ ಭೋಗ ಮತ್ತು ಆಧ್ಯಾತ್ಮಿಕವಾದ ಚಿಂತನೆ. ಆಧ್ಯಾತ್ಮಿಕವಾದ ಚಿಂತನೆ, ಇಂದ್ರಿಯ ಭೋಗ, ಇದು 2 ಬಗ್ಗೆ ನೀನು ತಿಳ್ಕೊಂಬಿಟ್ರೆ ನೀನು ಯಾವುದು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಇರುವುದಿಲ್ಲ. ಒಂದು ಇಂದ್ರಿಯ ಗೋಚರ ಜ್ಞಾನ ಮತ್ತು ಆಧ್ಯಾತ್ಮಿಕ ಜ್ಞಾನ. So complete knowledge includes knowledge of the phenomenal word and spirit behind it. The source of both them is transcendental knowledge. ಆಧ್ಯಾತ್ಮಿಕ ಜ್ಞಾನ ಅಂತರಂಗ ಭಕ್ತಿ ಜ್ಞಾನ. ಸಂಪೂರ್ಣ ಜ್ಞಾನ ಅನ್ನೋದು ಏನು ಅಂದರೆ ಇಂದ್ರಿಯ ಗ್ರಹ ಪ್ರಪಂಚ, ಅದರಿಂದ ಇರುವ ಚೇತನ ಮತ್ತು ಇವೆರಡರ ಮೂಲ. ಇವೆರಡರ ಮೂಲ. ಸೊ ಇಂದ್ರಿಯ ಜ್ಞಾನ ಮತ್ತು ಆಧ್ಯಾತ್ಮಿಕವಾದ ಜ್ಞಾನದ ಬಗ್ಗೆ ನಾವು ತಿಳ್ಕೊಂಬಿಟ್ರೆ ಇದು ಎರಡಕ್ಕೂ ಅದರ ಹಿಂದೆ ಇರುವ ಚೇತನ ಮತ್ತು ಇವೆರಡರ ಮೂಲ. ಇವುಗಳು ತಿಳುವಳಿಕೆಯೂ ಸೇರಿದೆ. ಇದೇ ಆಧ್ಯಾತ್ಮಿಕ ಜ್ಞಾನ. ಅರ್ಜುನನನ್ನು ಕೃಷ್ಣನನ್ನು ಅಂತರಂಗ ಭಕ್ತ ಮತ್ತು ಸ್ನೇಹಿತ. ಆದ್ದರಿಂದ ಭಗವಂತನ ಮೇಲಿನ ಜ್ಞಾನ ವಿಧಾನವನ್ನು ವಿವರಿಸಲು ಬಯಸುತ್ತಾನೆ. ಕೃಷ್ಣ ಯಾಕೆ ಅರ್ಜುನಿಗೆ ಹೇಳ್ತಾ ಇದ್ದಾನೆ ಅಂದರೆ, ಅರ್ಜುನ ಬಂದು ಅವರಿಗೆ ಸ್ನೇಹಿತ ಮತ್ತು ಭಕ್ತ. 4ನೇ ಅಧ್ಯಾಯದ ಪ್ರಾರಂಭದಲ್ಲಿ ಭಗವಂತನು ಈ ವಿವರಣೆಯನ್ನು ಕೊಟ್ಟಿದ್ದಾನೆ. 4ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾನೆ ಈ ವಿವರಣೆ. ಅದನ್ನು ಇಲ್ಲಿ ಮತ್ತೆ ದೃಢಪಡಿಸ್ತಾ ಇದ್ದಾನೆ ಅರ್ಜುನಗೆ. 4ನೇ ಅಧ್ಯಾಯದಲ್ಲಿ ಮೊದಲೇ ಹೇಳಿದ್ದಾನೆ ಕೃಷ್ಣ ಅರ್ಜುನಕ್ಕೆ ನನಗೆ ಯಾಕೆ ಈ ಭಗವದ್ಗೀತೆ ಉಪದೇಶ ಮಾಡಿದ್ದು ಅಂದರೆ,
ಅರ್ಜುನ ನನಗೆ ಸ್ನೇಹಿತ ಮತ್ತು ಭಕ್ತ, ಅದಕ್ಕೆ ನಾನು ಉಪದೇಶ ಮಾಡಿದ್ದೀನಿ. ಮತ್ತೆ ಅದನ್ನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ, ಅದನ್ನು ಪ್ರೂಫ್ ಮಾಡ್ತಾ ಇದ್ದೇನೆ, ತಿರ್ಗಾ ಹೇಳ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಮತ್ತೆ ಧ್ರುವೀಕರಿಸ್ತಾ ಇದ್ದಾನೆ ಕೃಷ್ಣ ಅರ್ಜುನ್ಗೆ. ಸೊ ಇದನ್ನು ಯಾರ ಹತ್ರ ನಾವು ಕೇಳಬೇಕು ಅಂದರೆ ಗುರು ಶಿಷ್ಯ ಪರಂಪರ, ಆ ಪರಂಪರದಲ್ಲಿ ಬಂದಿರೋ ವ್ಯಕ್ತಿಗಳಿದಾರಲ್ಲ ಅವ್ರ ಹತ್ರನೇ ಮಾತ್ರನೇ ನಾವು ಈ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದರಿಂದ ಎಲ್ಲ ಕಾರಣಗಳ ಕಾರಣ ಯಾವುದು? ಭಗವಂತ ಕೃಷ್ಣ. ಅವರ ಮತ್ತು ಎಲ್ಲ ಯೋಗಾಭ್ಯಾಸ ರೀತಿಯಲ್ಲಿಯೂ ಧ್ಯಾನದ ಗುರಿಯಾದ ಎಲ್ಲ ಜ್ಞಾನದ ಮೂಲವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿಯು ಮನುಷ್ಯನಿಗೆ ಇರಬೇಕು. ಸೊ ಎಲ್ಲ ಕಾರಣರಾದ ಮತ್ತು ಎಲ್ಲ ಯೋಗಾಭ್ಯಾಸಕ್ಕೆ ರೀತಿಗಳಲ್ಲಿಯೂ ಧ್ಯಾನದ ಗುರಿಯಾದ ಎಲ್ಲ ಜ್ಞಾನದ ಮೂಲವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿಯು ಮನುಷ್ಯನಿರಬೇಕು. ಮನುಷ್ಯನಿಗೆ ಯಾವ ಥರ ನಿಜವಾದ ಬುದ್ಧಿ ಏನು ಅಂತ ಹೇಳಿದ್ರೆ, ಇಂದ್ರಿಯ ಭೋಗ ಮಾಡೋದು, ಸಂಪಾದನೆ ಮಾಡೋದು, ಮತ್ತು ಇದು ಭೌತಿಕ ಸಾಧನೆ ಮಗಳು ಮಾಡೋದು, ಮತ್ತು ಜನಸಂಘ, ಪ್ರಜಲ್ಪ ಬಗ್ಗೆ ಮಾತಾಡೋದು, ನ್ಯೂಸ್ ಪೇಪರ್ಗಳ ಬಗ್ಗೆ ಹೇಳೋದು, ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಇದರದೆಲ್ಲ ನೀವೆಲ್ಲ ಬಿಟ್ಟು, ಈ ವಿದ್ಯಾಭ್ಯಾಸ ಎಲ್ಲ ಬಿಟ್ಟು ನೀವೇನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಮನುಷ್ಯನ ಮುಖ್ಯವಾದ ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಭಗವದ್ಭಕ್ತನು ಮಾತ್ರ ಸಂಪೂರ್ಣ ಜ್ಞಾನ ಪಡೆದುಕೊಳ್ಳಲು ಅದರಿಂದ ಎಲ್ಲ ಕಾರಣದ ಮತ್ತು ಯೋಗಾಭ್ಯಾಸ, ಧ್ಯಾನ, ಭಕ್ತಿಯೋಗದ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಇದೇ ಮನುಷ್ಯನಿಗೆ ಮುಖ್ಯವಾದ ಒಂದು ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯನಿಗೆ ಯಾವ ಬುದ್ಧಿ ಕಳಿಬೇಕು ಅಂತ ಏನು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಭಕ್ತಿಯೋಗದ ಬಗ್ಗೆ ಅರ್ಥ ಮಾಡ್ಕೊಬೇಕು. ಸೊ ಎಲ್ಲ ಕಾರಣವು ತಿಳಿದಾಗ ತಿಳಿದುಕೊಳ್ಳಬಹುದಾದೆಲ್ಲ ತಿಳಿಯುತ್ತದೆ ಮತ್ತು ಯಾವುದು ತಿಳಿಯದೇ ಉಳಿಯುವುದಿಲ್ಲ. ಸೊ ಭಕ್ತಿ ಸೇವೆ ಭಕ್ತಿ ಬಗ್ಗೆ ನಾವು ಈಗ ಭಕ್ತಿ ರಸಾಮೃತ ಸಿಂಧು ಅಂತ ಪುಸ್ತಕ ಇದೆ, ಅದರಲ್ಲಿ ಭಕ್ತಿ ಬಗ್ಗೆ ತುಂಬ ಡೀಟೇಲಾಗಿ ಕೊಟ್ಟಿದ್ದಾರೆ. ಇದರೆಲ್ಲ ನಾವು ತಿಳ್ಕೊಬೇಕು, ಇದ್ರ ಬಗ್ಗೆ ನಾವು ತಿಳ್ಕೊಬೇಕು. ಉಪದೇಶ ಅಮೃತ ಇದೆ, ರೂಪಗೋಸ್ವಾಮಿ ಬರೋದು, ಅದನ್ನೆಲ್ಲ ನಾವು ತಿಳ್ಕೊಬೇಕು, ಅರ್ಥ ಮಾಡ್ಕೊಬೇಕು. ಅವಾಗ ಏನಾಗುತ್ತೆ ಅಂದರೆ, ಯಾವ್ದು ನಾವು ಮಾಡಬೇಕು, ಯಾವ್ದು ನಾವು ಮಾಡಬಾರ್ದು, ಯಾರ ಜೊತೆ ನಾವು ಸೇರಬೇಕು, ಯಾರ ಜೊತೆ ನಾವು ಸೇರಬಾರ್ದು, ಯಾರ ಜೊತೆ ನಾವು ರಹಸ್ಯ ನೀಡಬೇಕು, ಯಾವ ಭಕ್ತರ ಜೊತೆ ಅವ್ರ ಹತ್ರ ಹೇಳಬೇಕು, ಯಾವ್ದು ನಾವು ಭಕ್ತರ ಹತ್ರ ಹಂಚ್ಕೋಬೇಕು, ಯಾವ್ದು ಭಕ್ತರ ಹತ್ರ ಹಂಚ್ಕೋಬಾರ್ದು, ಇದೆಲ್ಲ. ಆಮೇಲೆ ಭಕ್ತರಿಗೆ ಯಾವ ಥರ ಒಂದು ಇದು ಕೊಡಬೇಕು, ಏನು ಬಹುಮಾನ, ಅದು ಗಿಫ್ಟು. ಕೆಲವ್ರು ಏನು ಮಾಡ್ತಾರೆ, ಭಕ್ತರಿಗೆ ಕೊಡ್ತಾರೆ ಗಿಫ್ಟು, ಅದು ಉಪಯೋಗನೇ ಆಗಲ್ಲ. ಕಾರು ಎತ್ಕೊಂಡೋಗಿ ದೇವಸ್ಥಾನಕ್ಕೆ, ಪ್ರಭು ಈ ಕಾರು నాకు మొద్దు మీరు తీసుకోండి, ఈ గాడి అది కారు దాంట్లో ఏమీ లే, స్క్రాప్ కేసేది ఎత్తుకొని ఇక్కడ ఇక్కడేస్తారంటే, ఇంకే స్క్రాప్లో వేస్తే ఒక 1000-2000 ఇస్తారు, 1000-2000 అంత కారు తಗೊಂಬಂದು ಫ್ರೀగా ತೋಳ್ಕೊಂಡು ದೇವಸ್ಥಾನಕ್ಕೆ ಇಚ್ಚಿಸಿಂದೆ, ಕೃಷ್ಣನ್ಗೆ ಇಚ್ಚಿಸಿಂದೆ. ಆ ಗಾಡಿ ತೊಗೊಂಡು ಕೀ ತೊಗೊಂಡು ಆನ್ ಮಾಡಿದ್ರೆ ಅದು ಹಾನಿ ಆಗಲ್ಲ. ಅದು ಸ್ಟಾರ್ಟ್ ಮಾಡಿ ರೆಡಿ ಮಾಡೋದಕ್ಕೆ ಒಂದು 3-4 ಲಕ್ಷ ಬೇಕು. ಅಂಥ ಗಾಡಿನ ತೊಗೊಂಬಂದು ದೇವಸ್ಥಾನಕ್ಕೆ ಕೊಡು. ಅದ್ರ ಏನು ಕೇಳ್ತಾ ಇದ್ದಾರೆ ಅಂದರೆ, ಭಕ್ತರಿಗೆ ಏನಾದರೂ, ಭಗವಂತನಿಗೆ ಏನಾದರೂ ಕೊಡಬೇಕು, ಕೊಡಬೇಕು, ಒಳ್ಳೇದು ಕೊಡಬೇಕು, ಕೊಡಲೇಬಾರ್ದು ಅಷ್ಟೇ. ಇಲ್ಲ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಯಥಾಶಕ್ತಿ ಎಷ್ಟಾದರೆ ಅಷ್ಟು ಕೊಟ್ಟರೆ ಸಾಕು. ಅದು ಒಳ್ಳೇದೇ, ಎಷ್ಟು ಬೇಕೋ ಅಷ್ಟು ಕೊಡ್ಬೋದು, ಎಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ಬೋದು. ಹಂಗೆ ಅಂತ ಭಗವಂತ ಏನು ನೋಡಲ್ಲ, ಒಂದಿಲ್ಲ, ಯಾವುದೋ ಒಂದು ಕೊಟ್ಟರೆ ಆಯಿತು, ಭಗವಂತನಿಗೆ ಅಂತ ಕೊಟ್ಟರೆ ಏನು ಉಪಯೋಗ? ಒಂದು ಫ್ಯಾನ್ ತೊಗೊಂಡು ಕೊಡ್ತಾರೆ, ಫ್ಯಾನು ಸ್ವಿಚ್ ಆನ್ ಮಾಡಿದ್ರೆ ಅದು ಈ ದೇವಸ್ಥಾನ ದೊಡ್ಡ ಸ್ಪೀಕರ್ ಇಡ್ತಾ ಇದ್ದಾರೆ ನೋಡಿ, ಕಟ 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 ಅಂತ ಸೌಂಡ್ ಬರುತ್ತೆ. ಅಂಥ ಫ್ಯಾನ್ ಕೊಟ್ಟರೆ ಏನು ಪ್ರಯೋಜನ? ಗಾಳಿ ಬರಲ್ಲ, ಒಂದಿಲ್ಲ. ಇನ್ ಕೆಲವ್ರು ಏನು ಮಾಡ್ತಾರೆ, ಆ ಕಾಲದಲ್ಲಿ ದೊಡ್ಡದಾಗಿ ಹೆಸರು ಬರ್ಕೊಂಡ್ಬಿಡ್ತು ಫ್ಯಾನ್ ಮೇಲೆ. ತಿಮ್ಮರಾಯ ಇದು ವೆಂಕಟೇಶ ಕೊಟ್ಟ, ಇವನ್ ಕೊಟ್ಟ, ಗೋವಿಂದನ್ ಕೊಟ್ಟ, ಕುಮಾರನ್ ಕೊಟ್ಟ ಅಂತೇಳಿ ದೊಡ್ಡದಾಗಿ ಬರ್ಬಿಡೋದು. ಎಲ್ಲರೂ ಒಂದೊಂದು ಕೊಟ್ಬಿಟ್ರೆ ಆ ಇಡೀ ಹಾಲೆಲ್ಲ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಬರುವಾಗೆಲ್ಲ ಭಗವಂತ ನೋಡಲ್ಲ, ಆ ಟ್ಯೂಬ್ಲೈಟ್ ನೋಡೋದು, ನಾನು ಕೊಟ್ಟಿರೋದು, ಎಲ್ರಿಗೂ ಹೇಳ್ಕೊಡೋದು, ನಾನು ಕೊಟ್ಟೆ. ಸೊ ಅದಕ್ಕೆ ಭಗವಂತನಿಗೆ ಕೊಡಬೇಕಾಗಿರೋದು, ಭಕ್ತರಿಗೆ ಕೊಡಬೇಕಾಗಿರೋದು, ಅದು ಭಕ್ತಿ ಸೇವೆಗೆ ಅದು ಉಪಯೋಗ ಆಗಬೇಕು ಅಂಥದ್ದು ಕೊಡಬೇಕು. ಸೊ ಈ ಥರ ಭಕ್ತಿ ಸೇವೆ ಮುಖ್ಯವಾದ ಒಂದು ವಿಷಯ ನಾವು ಕಲ್ತ್ಕೋಬೇಕು. ಇದು ಬಿಟ್ಟು ಬೇರೆ ಏನು ವಿಷಯ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಕಲ್ತ್ಕೊಂಡ್ಬಿಟ್ರೆ ಬೇರೆ ಏನು ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇರೆ ಎಲ್ಲ ತಿಳುವಳಿಕೆ ಭಗವಂತ ನಮಗೆ ಕೊಟ್ಬಿಡ್ತಾನೆ. ಮುಖ್ಯವಾಗಿ ಜನ್ಮ, ಮೃತ್ಯು, ಜರಾವ್ಯಾಧಿ, ಈ 4 ಸಮಸ್ಯೆಗಳಿಂದ ನಾವು ಹೊರಗಡೆ ಬಂದರೆ ಇದನ್ನು ಹೇಗೆ ಬಗೆಹರಿಸ್ಕೊಂಡು, ಇದಕ್ಕೆ ಏನು ಆಧಾರ, ಇದಕ್ಕೇನು ಇದು ಏನದು ರೆಮಿಡೀಸ್ ಏನು, ಇದನ್ನು ನಾವು ಹೊರಗಡೆ ಬರಬೇಕು ಅಂದರೆ ನಾವು ಯಾವ ದಾರಿ ನಾವು ನೋಡಬೇಕು, ಯಾರನ್ನ ನಾವು ಸಂಪರ್ಕಿಸ್ಬೇಕು, ಯಾವುದನ್ನು ನಾವು ಅಧ್ಯಯನ ಮಾಡಬೇಕು, ಯಾವುದು ನಾವು ಅಭ್ಯಾಸ ಮಾಡ್ಕೋಬೇಕು, ಯಾವ್ದು ನಾವು ಆಚರಣೆ ಮಾಡಬೇಕು ಅನ್ನೋದು ನಾವು ತಿಳ್ಕೊಂಬಿಟ್ರೆ
ಅದಕ್ಕೆ ಏನು ಅಂದರೆ ಭಕ್ತಿ ಸೇವೆ ಮಾಡೋದ್ರಿಂದ ನಾವು ಈ ನಾಲ್ಕಿಂದ ನಾವು ಹೊರಗಡೆ ಬರ್ಬೋದು. ಭಕ್ತಿ ಸೇವೆ ಮುಖ್ಯವಾದ ಕ್ಲೇಶಾಗ್ನಿ, ಎಲ್ಲ ಕ್ಲೇಶಗಳಿಂದ ಅದೇನು ಮಾಡುತ್ತೆ, ರೂಪಗೋಸ್ವಾಮಿ ಹೇಳ್ತಾರೆ, ನಮ್ಮನ್ನು ಬಿಡುಗಡೆ ಮಾಡುತ್ತೆ. ಜನ್ಮ ಮೃತ್ಯು ಜರವಾದಿಯಿಂದ ಬಿಡುಗಡೆ ಮಾಡುತ್ತೆ. ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ, ಇದರಿಂದ ನಮ್ಮನ್ನ ಬಿಡುಗಡೆ ಮಾಡುತ್ತೆ. 3 ಗುಣಗಳಿಂದ ಬಿಡುಗಡೆ ಮಾಡುತ್ತೆ. ಅದರಿಂದ ನಾವು ಭಕ್ತಿ ಸೇವೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಇನ್ನೇನು ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಇನ್ನೆಲ್ಲ ತಿಳ್ಕೊಂಬಿಟ್ಟಿದೆ ಅಂತ ಅರ್ಥ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಯಾರಂದ್ರೆ ತಿಳ್ಕೊಬೇಕು, ಗುರು ಪರಂಪರೆಯಿಂದ ಬಂದಿರೋ ಗುರುಗಳ ಹತ್ರ ಮಾತ್ರ ನಾವು ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಚಾಂಟಿಂಗ್ ಮಾಡೋಣ, ಜಪ ಮಾಡೋಣ.